ನೋಡಿ, ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಒಂದಲ್ಲ ಒಂದು ಗಂಭೀರ ಆರೋಪಗಳನ್ನು ಎದುರಿಸ್ತಾ ಇದೆ. ಪ್ರತಿಪಕ್ಷಗಳು ಕೂಡ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾವೆ. ನಾನು ಹಲವಾರು ಸಂದರ್ಭಗಳಲ್ಲಿ ಕೇಳಿದ್ದೇನೆ, ಏನಿದು ಆಡಳಿತ ಸರ್ಕಾರದ ವೈಫಲ್ಯ ಹೆಂಗಿದ್ದಿದೆಯಲ್ಲ ಅಂತ. ಅದಕ್ಕೆ ಸರಿಯಾದಂಥ ಕಾರಣಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಆ ಕಾಂಗ್ರೆಸ್ನ ಉತ್ತರವನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ವಿಪಕ್ಷಗಳೂ ಇಲ್ಲ, ಜನಸಾಮಾನ್ಯರೂ ಇಲ್ಲ. ರೈಟ್? ಪ್ರತಿಪಕ್ಷಗಳು ಹಾಗಾದರೆ ಏನು ಮಾಡ್ತಿದ್ದಾವೆ? ಆಡಳಿತ ಸರ್ಕಾರಕ್ಕಿದೆಯಲ್ಲ ಜವಾಬ್ದಾರಿ, ಅಷ್ಟೇ ಜವಾಬ್ದಾರಿ ವಿಪಕ್ಷಗಳಿಗೂ ಕೂಡ ಇದ್ದೇ ಇರುತ್ತೆ. ನೀವೇನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಸರ್ಕಾರ ದಪ್ಪ ಚರ್ಮವನ್ನು ಹೊಂದಿದೆ, ನಾವು ಏನು ಹೇಳಿದ್ರೂ ಕೂಡ ಅರ್ಥ ಆಗುವಂತಹ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಜನರ ಅಭಿಪ್ರಾಯವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಈ ಪ್ರತಿಭಟನೆಗಳು ಅನ್ನುವಂಥ ಸಮಜಾಯಿಷಿಯನ್ನು ಪ್ರತಿಪಕ್ಷಗಳಿಗೂ ಕೂಡ ಕೊಡ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಮೊನ್ನೆ ಆದಂತಹ ದುರಂತ ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಆಯೋಜನೆಯು ಮತ್ತೊಂದು ಕಾರಣಕ್ಕೆ 11 ಮಂದಿ ಬಲಿಯಾಗಿದ್ದಾರೆ. ಆ ನೈತಿಕ ಹೊಣೆಯನ್ನು ಹೊರಬೇಕು. ಈ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಲೇಬೇಕು ಅಂಥೇಳಿ ರಾಜೀನಾಮೆಯ ಪಟ್ಟನ್ನು ಈಗ ವಿಪಕ್ಷಗಳು ಹಾಕಿರೋದ್ರಿಂದಾಗಿ ಅದಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದಕ್ಕೆ ನಿಮಗೀಗಾಗಲೇ ಸಿಕ್ಕಿಬಿಟ್ಟಿದೆ. ಇದಕ್ಕೂ ಕೂಡ ಕಾರಣ ಅಧಿಕಾರಿಗಳು. ಆದರೂ ಕೂಡ ತಮ್ಮ ಪಟ್ಟನ್ನು ಬಿಡ್ತಿಲ್ಲ ವಿಪಕ್ಷಗಳು. ಮತ್ತೆ ಇವತ್ತು ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾವೆ. ಈ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಆಗಬಾರದ ಒಂದು ಘಟನೆ ಆಗೋಯ್ತು. 11 ಮಂದಿ ಪ್ರಾಣ ತೆತ್ತಿದ್ದಾರೆ. ಕಾಲ್ ತುಳಿತ ಪ್ರಕರಣವೇ ನಡೆದು ಹೋಯಿತು. ನೋಡಿ, 18ನೇ ಆವೃತ್ತಿ IPLನಲ್ಲಿ RCB ಜಯ ಗಳಿಸಿದ ವಿಜಯೋತ್ಸವವಾಗಿ ಉಳ್ಕೊಳ್ಳೇ ಇಲ್ಲ. ಸೂತಕದ ಛಾಯೆ ಆವರಿಸ್ಬಿಡ್ತು. ಕಾರಣ ಏನು ಅಂತ ನೋಡೋದಾದರೆ ಆ ತರಾತುರಿ, ಆತುರ, ಆ ಮೈಲೇಜನ್ನು ಪಡೆದುಕೊಳ್ಳುವ ತಹತಹ ಏನಿದೆ, ಆ ತಹತಹ, ಆ ಕಾತರ, ಕೌತುಕ ಏನಿದೆ, ಇದೇ ಕಾರಣ ಆಯಿತು. ಏಕಾಏಕಿ ಕಾರ್ಯಕ್ರಮದ ಆಯೋಜನೆ. ಒಂದು ಕಾರ್ಯಕ್ರಮದ ಆಯೋಜನೆ ಆಗಬೇಕು ಅನ್ನೋದಾದರೆ ನೋಡಿ, ಅದು BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನೀವೊಂದು ಸಮಾವೇಶವನ್ನು ನಡೆಸ್ತೀರಿ ಅನ್ನೋದಾದ್ರೆ ಅದೆಷ್ಟು ಪೊಲೀಸ್ ಭದ್ರತೆಯನ್ನು ಹಾಕ್ತೀರಿ, ನಿಮ್ಮ ನಾಯಕರಿಗೆ ಏನೇ ತೊಂದರೆ ಆಗದ ರೀತಿಯಲ್ಲಿ ಅದೆಷ್ಟೊಂದು ಭದ್ರತೆಯನ್ನು ಒದಗಿಸ್ತೀರಿ. ಹಾಗೆ ಅಲ್ವಾ ಈ ಕಾರ್ಯಕ್ರಮ? ಯಾಕೆ ಆಯೋಜನೆಯಲ್ಲಿ ಅಂಥ ಒಂದು ವ್ಯತಿರಿಕ್ತವಾದಂಥ ಪರಿಣಾಮ ಎದುರಾಯಿತು? ಯಾಕೆ ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸೇಮ್ ಅಧಿಕಾರಿಗಳು. ಸೊ ಆ ನಿಟ್ಟಿನಲ್ಲಿ ತಲೆದಂಡ ಕೂಡ ಆಗಿ ಹೋಗಿದೆ. ಬಟ್ BJP ಮತ್ತು JDS ತನ್ನ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನು ಈ ಕ್ಷಣಕ್ಕೂ ಕೂಡ ಜೀವಂತವಾಗಿ ಇರಿಸುವ ಪ್ರಯತ್ನದಲ್ಲಿ ಇದ್ದಾವೆ ಪ್ರತಿಪಕ್ಷಗಳು. ಮಾತ್ರವಲ್ಲ, ರಾಜೀನಾಮೆಗೆ ಆಗ್ರಹ ಅನ್ನೋದು ಹೆಚ್ಚಾಗಿದೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. ಸಾವು ಸರ್ಕಾರದ ಪ್ರಾಯೋಜಿತ ಅನ್ನುವಂಥ BJPಯ ಆರೋಪಕ್ಕೆ ಹಾಗಾದರೆ ಕಾಂಗ್ರೆಸ್ ಏನು ಹೇಳುತ್ತೆ? ಈಗಾಗಲೇ ಹೇಳಿಬಿಟ್ಟಿದೆ. ಡೇ 1ನಿಂದ ಹೇಳ್ಕೊಂಬಂದಿರೋದು ಒಂದೇ ಒಂದು, BJP ಸಾವಿನಲ್ಲಿ ರಾಜಕೀಯವನ್ನು ಮಾಡ್ತಾ ಇದೆ. ಈ ಸಾವಿನಲ್ಲೂ ರಾಜಕೀಯ ಮಾಡ್ತಾವಲ್ಲ BJP JDS, ಈ ಧೋರಣೆಗೆ ಏನು ಅನ್ನಬೇಕು ಅಂತ ಹೇಳಿ ಪ್ರತಿಪಕ್ಷವಾಗಿ ಅಷ್ಟು ಪ್ರಶ್ನೆ ಮಾಡೋ ಹಂಗಿಲ್ವ? ಹಾಗೆ 11 ಸಾವಾದಾಗ ಪ್ರಶ್ನೆ ಮಾಡದ ರೀತಿಯಲ್ಲಿ ಕೈ ಕಟ್ಕೊಂಡು ಸುಮ್ಮನೆ ಇರಬೇಕಾ ಅನ್ನೋದು ಕೂಡ BJPಯ ಆರೋಪ. ವೈಫಲ್ಯವನ್ನು ಮುಚ್ಚಿ ಹಾಕೋದಕ್ಕೆ ಪೊಲೀಸ್ ಅಧಿಕಾರಿಗಳು ಬಲಿಯಾಗಿದ್ದಾರೆ. ಇದನ್ನು ನಾವು ಅಷ್ಟು ಸುಲಭವಾಗಿ ಬಿಡೋಕ್ಕಾಗಲ್ಲ. ಮುಡಾ ಹಗರಣ ತಗಳಿ ಅಧಿಕಾರಿಗಳು, ವಾಲ್ಮೀಕಿ ಹಗರಣ ತಗಳಿ ಅಧಿಕಾರಿಗಳು, ಮತ್ತಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಯಿತು ಅಧಿಕಾರಿಗಳು. ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟಿದ್ರು, ಚಿನ್ನಸ್ವಾಮಿ ಸ್ಟೇಡಿಯಂ ಅನಾಹುತ ಪ್ರಕರಣದಲ್ಲಿ ಪೊಲೀಸರು ಬಲಿಯಾಗಿ ಹೋಗಿದ್ದಾರೆ. ಕಾಲ್ತುಳಿತ ಪ್ರಕರಣವನ್ನು ಜೀವಂತವಾಗಿಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೆದಿದ್ದಾವೆ. BJP ನಾಯಕರು ಈಗ ಕೇಳ್ತಿರುವ ಒಂದೇ ಒಂದು ಪ್ರಶ್ನೆ, ರಾಜೀನಾಮೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಇವತ್ತು 11 ಜನ ಸತ್ತಿರ್ತಕ್ಕಂಥದ್ದಲ್ಲ, ರಾಜ್ಯ ಸರ್ಕಾರವೇ ಈ 11 ಜನ ಮರಣರ ಏನು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಹೊತ್ತಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಪರಿಣಾಮವಾಗಿ 11 ಜನ ಸತ್ತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಾವು ಈ 11 ಜನರ ಕೊಲೆಗೆ ಆ ಶಾಪ ಈ ಸರ್ಕಾರಕ್ಕೆ ತಟ್ತಾ ಇದೆ. ತಟ್ಟುತ್ತಾ ಇಲ್ಲೋ? ರೈತರ ಶಾಪ ತಟ್ಟಿ ಹಲವಾರು ಸರ್ಕಾರಗಳು ಹೊರಟೋಗಿದೆ. ಇದು ಯುವಕರು, ಸ್ಟೂಡೆಂಟ್ ಕರೆದು ಮಾಡಿದ್ದೇನು? 11 ಜನರ ಪ್ರಾಣ ತೆಗೆದ್ರಲ್ಲ ನೀವು, ಸರ್ಕಾರ ತಪ್ಪು ಯಾರದು? ಇವತ್ತು ಸಂಭ್ರಮಾಚರಣೆ ಮಾಡುವುದರ ಬದಲು ಇಡೀ ರಾಜ್ಯದಲ್ಲಿ
ಶೋಕಾಚರಣೆ ಮಾಡ್ತಾ ಇದ್ದಾರೆ. ಈ ಶೋಕದಲ್ಲಿ ನೀವು ಕರಗಿ ಹೋಗ್ತೀರಿ. ನಿಮ್ಮ ಸರ್ಕಾರ ಬಹುದಿನಗಳು ಉಳಿಯೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ತಕ್ಷಣ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಆಗ್ರಹದ ಮೂಲಕ ಹೇಳ್ತಾ, ಇದೊಂದು ವ್ಯವಸ್ಥಿತವಾಗಿ ಈ ರೀತಿ ವಿಫಲ ಆಗಿರುವಂತ ಈ ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು ಕೂಡ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಈ ಕಾಲ್ತುಳಿತಕ್ಕೆ ಒಳಗಾದಂತ ಸಾವಿಗೆ ನೈತಿಕ ಹೊಣೆಯನ್ನು ಹೊತ್ತು ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆಯನ್ನು ಕೊಡಲೇಬೇಕಾಗಿದೆ. ಪೈಪೋಟಿಯ ರೂಪದಲ್ಲಿ ಅವರು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ಅವತ್ತು ನಾ ಮುಂದು ಅನ್ನೋ ರೀತಿಯಲ್ಲಿ ವಿಧಾನಸೌಧದಲ್ಲಿ ಒಬ್ರು, ಏರ್ಪೋರ್ಟ್ ನಲ್ಲಿ ಇನ್ನೊಬ್ರು, ಸ್ಟೇಡಿಯಂನಲ್ಲಿ ಒಬ್ರು, ಈ ರೀತಿ ಪೈಪೋಟಿಗೆ ಬಿದ್ದು ವಿಜಯೋತ್ಸವನ ಆಚರಿಸಿ ಈಗ ನನಗೇನು ಸಂಬಂಧ ಇಲ್ಲ ಅನ್ನುವಂತ ವಾತಾವರಣವನ್ನ ಸೃಷ್ಟಿ ಮಾಡಿ ಇನ್ನೊಬ್ಬರ ಹೆಗಲ ಮೇಲೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಚರ್ಚೆಯನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಜಾತಿಗಣತಿಯ ಮುಖಾಂತರ ಮಾಡಲಿಕ್ಕೆ ಹೊರಟಿರುವಂತದ್ದು ನಾಚಿಕೇಡಿನ ಸಂಗತಿ. ಮೊನ್ನೆ ಸತ್ರಲ್ಲ 242 ದಿನ, ಅದಕ್ಕೆ ಯಾಕೆ ರಾಜೀನಾಮೆ ಕೊಡಬೇಕು? ಅಹಮದಾಬಾದ್ ಪ್ರಕರಣ ಸರ್, ಅದಲ್ಲ ಮೊನ್ನೆ ಅಲಹಾಬಾದ್ ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್? ಈಗ ಕಾಲ್ ತುಳಿತದಲ್ಲಿ ಸತ್ತದಲ್ವಾ ಕುಂಭಮೇಳದಲ್ಲಿ, ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರು ಏನಾದ್ರು ಕೇಳಿದ್ರ? ಇವ್ರು ಕೇಳಿದ್ರೇನ್ರಿ? ಮತ್ತೆ ಈಗೇನ್ ಇದಕ್ಕಿದೆಲ್ಲ ಏನು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಸರ್ಕಾರ ಏನಾಗಬೇಕು, ಏನು ಕ್ರಮ ಕೈಗೊಳ್ಳಬೇಕು, ಯಾರು ಅದಕ್ಕೆ ಶಿಕ್ಷೆ ಕೊಡಬೇಕು, ಆ ಕೆಲಸಗಳೆಲ್ಲ ಮಾಡಿದೆ. ನಾವು ಒನ್ ಮ್ಯಾನ್ ಕಮಿಷನ್ ಕೂಡ ನೇಮಕ ಮಾಡಿದ್ದೇವೆ. ಏನಾದ್ರು ಅವ್ರು ಹೇಳಿ ಎಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ, ಅವ್ರು ರಾಜಕಾರಣ ಮಾಡ್ಕೊಳ್ಳಿ. ಅವ್ರದೇ ಈ ಒಂದು ಎಣದ ಮೇಲೆ ರಾಜಕಾರಣ ಮಾಡಕ್ಕೆ ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ. ಇಲ್ಲ ಬಿಟ್ನೆ ನಡೀತಿ, ಇಲ್ಲ ಬಂದು ತೋರಿ, ಇಲ್ಲ ಗಂಗಾಧರ್ ಕೊಲೆ ಪ್ರಕರಣ ತೆಗೆದುಕೊಳ್ಳಿ. ಬೇಕಾದಷ್ಟು ಬೇರೆ ಎಲ್ಲ ಸ್ಟ್ಯಾಂಪೇಡ್ಗಳು ನಡೀತಾ ಇದೆ. ಈಗ ನಾನು ಏನೇ ಅಹಮದಾಬಾದ್ಗೆ ಹೋಗಿದ್ದೇನೆ, ಏನಾದ್ರು ಮಾತಾಡೋಣ, ಏನೇ ಬ್ಲೇಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಇಟ್? ನಾನೇನೋ ಕೇಂದ್ರ ಸರ್ಕಾರ ಹೇಳಿದ್ನ? ಇಲ್ಲ ಇದಕ್ಕೇನು ಹೇಳ್ತೀರಿ ನೀವು? ಬೇರೆ ಬೇರೆ ಎಲ್ಲ ನಡೆದಂಥ UP ಇರ್ಬೋದು, ರೈಲ್ವೆ ಸ್ಟೇಷನ್ಗಳಿರ್ಬೋದು, ಬೇರೆ ಕಡೆ ದೇವಸ್ಥಾನದಲ್ಲಿ, ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಧಾರ್ಮಿಕವಾದಂಥ UP ಸುಮಾರು 100 ಜನ ಸತ್ತೋಗ್ಬಿಟ್ರಲ್ಲ ಕುಂಭಮೇಳ. ಈ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ ವಕ್ತಾರಾಗಿರುವಂತಹ ದರ್ಶನ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಇನ್ನು BJP ವಕ್ತಾರಾಗಿರುವಂತಹ ಪ್ರೊಫೆಸರ್ ಸನತ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ದರ್ಶನ್ ಅವರೇ, ಪ್ರಶ್ನೆಗೆ ಉತ್ತರ ಬೇಕು. ಈಗ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮಾತಾಡಿದ್ರಲ್ಲ, ನಂಗೆ ಆ ಥರ ಉತ್ತರ ಬೇಡ. ಈಗ ನೋಡಿ, ಪ್ರತಿಪಕ್ಷಗಳು ನಿಮ್ಮ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾವೆ. ನೈತಿಕ ಹೊಣೆ ಹೊರಬೇಕು. ಹಾಗಾಗಿ ನೀವು ರಾಜೀನಾಮೆಯನ್ನು ಕೊಡ್ತೀರಾ ಇಲ್ವಾ ಅಂತ. ನಿಮ್ಮ ಟೈಮಲ್ಲಿ ಹಂಗಾಗಿಲ್ವಾ, ಹಿಂಗಾಗಿಲ್ವಾ, ನಾನು ಅಹಮದಾಬಾದ್ ಪ್ರಶ್ನೆ ಮಾಡೋದನ್ನ ಬೇಡ. ಅವರ ನೇರ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಅಂತ. ಏನಾದರೂ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಅಥವಾ DK ಶಿವಕುಮಾರ್ ಅವರು ಹೋಗಿ ಅವ್ರನ್ನೆಲ್ಲ ತಳ್ಳಿ ಏನಾದರೂ ಮಾಡಿ ಅದೊಂದು ಅಪರಾಧದ ಕೃತ್ಯ ಆಗಿದ್ದರೆ ಇವ್ರು ಕೇಳೋದ್ರಲ್ಲೊಂದು ನೈತಿಕತೆ ಇದೆ. ಇದೊಂದು ಆಕಸ್ಮಿಕವಾಗಿ ಅಚಾತುರ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಅವತ್ತೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಿಷಾದವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಅದಾಗಿ ಕೂಡಲೇ ಆಸ್ಪತ್ರೆಗೆ ಧಾವಿಸಿ ಅವರಿಗೆ ಸಾಂತ್ವನ ಹೇಳಿರ್ತಕ್ಕಂಥದ್ದು 100% ಸತ್ಯ. ತದನಂತರ ಅವತ್ತೇ 10 ಲಕ್ಷ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಿ, ತದನಂತರ ಅದನ್ನು 25 ಲಕ್ಷ ಪರಿಹಾರ ಕೊಟ್ಟ ತಕ್ಷಣ ಜೀವ ಬರುವುದಿಲ್ಲ. ಈ ಒಂದು ಆ ಯುವ ಮನಸ್ಸುಗಳು ತೀರ್ಕೊಂಡಾಗ ಆ ಕುಟುಂಬದ ಜೊತೆ ನಿಲ್ಬೇಕಂತೇಳಿ ಒಟ್ಟು 25 ಲಕ್ಷ ಸರ್ಕಾರ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಘಟನೆಯ ಸವಿವರವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಬೇರೆಲ್ಲ ಮಂತ್ರಿಗಳು ಹೇಳ್ತಾ ಬಂದಿದ್ದಾರೆ. ಆದರೂ ಸಮೇತ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಹೋಲಿಕೆ ಬೇಡ ಅಂದ್ರಿ. ಇವರು ಈ ವಿಚಾರ ಇಟ್ಕೊಂಡು ಕೇಳಬೇಕಾದ್ರೆ ನಮಗೂ ಹಲವು ಪ್ರಶ್ನೆಗಳು ಬಂದೇ ಬರ್ತದೆ. ಈಗ ಮೊನ್ನೆ ಏರ್ ಇಂಡಿಯಾ ವಿಚಾರನೆ ತಗೊಳ್ಳೋಣ. 274 ಅಂತ, ಇನ್ನೊಂದು ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬೋದು. ಮೊದಲನೇದಾಗಿ ಏರ್ ಇಂಡಿಯಾ ಭಾರತದ ರಾಷ್ಟ್ರೀಯ ಸಂಪತ್ತು. ಅದನ್ನು ಟಾಟಾದವರಿಗೆ ವ್ಯಾಪಾರ ಮಾಡಿರೋದು ನರೇಂದ್ರ ಮೋದಿಯವರು. ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಂದ್ರೆ ಹೆಸರಿದ್ದಿದ್ದು, ಅದನ್ನು ಅದಾನಿಗೆ ಮಾರಿ ಇವತ್ತು ಅಲ್ಲಿ ಖಾಸಗೀಕರಣ ಆಗಿ ಆ ವಿಮಾನ ಕೇವಲ 44 ಸೆಕೆಂಡ್ಗಳಲ್ಲಿ ಬಿತ್ತಲ್ವಾ. ಆ ಮೇಂಟೆನೆನ್ಸ್ ಇಲ್ಲದೆ ಮಾಡಬೇಕಾಗಿರೋದು ಯಾರು? ಅದಾನಿ ಕಂಪ್ನಿ ಅಲ್ವಾ. ಅದರ ಹೊಣೆಯನ್ನು ಯಾರು ಹೊತ್ತರು? ಇವತ್ತು ದೇಶದಲ್ಲಿ ಒಟ್ಟು 678 ರೈಲ್ವೆ ಆಕ್ಸಿಡೆಂಟ್ಗಳಾಗಿದ್ದಾವೆ 2014ರಿಂದ ಇವತ್ತಿನ ತನಕ. ಒಟ್ಟು 748 ಜನ ಮಡಿದಿದ್ದಾರೆ.
ಯಾರು ರಾಜೀನಾಮೆ ಕೊಟ್ಟಿದ್ದಾರೆ, ಹೊಣೆ ಯಾರು ಹೊತ್ತಿದ್ದಾರೆ? ಅಂದ್ರೆ ನೀವು ಪ್ರಶ್ನೆ ಕೇಳಿದಿರಾ, ನೈತಿಕ ಹೊಣೆ ಹೊತ್ತು ನೋಡಿ ಇಷ್ಟೆಲ್ಲ ಅನಾಹುತಗಳಾಗಿದ್ದಾವೆ, No, no. ನೀವು ರಾಜೀನಾಮೆ ಕೊಡಿ ಅಂತ ಕೇಂದ್ರ ಕೇಳಿದಿರಾ, ನಾಯಕರನ್ನ ಕೇಳಿದಿರಾ? ಅಂದ್ರೆ ನೀವು ಕೇಳೋದಿಲ್ಲ, ಕೇಳಿದವ್ರಿಗೆ ಉತ್ತರ ಕೌಂಟ್ರಾ? ಕಾಂಗ್ರೆಸ್ ಯಾವತ್ತು ಹೆಣಗಳ ಮೇಲೆ ರಾಜಕೀಯ ಮಾಡಿದ್ದು ಇತಿಹಾಸ ಉದಾಹರಣೆ ಇಲ್ಲ. ಇದ್ರೆ ನೀವು ತೋರಿಸಿ. ಹೆಣ ಇಟ್ಕೊಂಡು ಯಾವುದೇ ಒಂದು ಘಟನೆ ಆದ್ರೆ ಸಾಕು ಅಲ್ಲಿ ಏನು ರಾಜಕೀಯ ಮಾಡುವಂಥದ್ದು, ಅದು ಸುಲಿತವಾಗಿ ಬಿಜೆಪಿಗೆ ಬಂದಿರತಕ್ಕಂಥದ್ದು. ನ್ಯಾಚುರಲಿ ಏನು ನೈಸರ್ಗಿಕವಾಗಿ ಏನೇನು ಅಪಘಾತಗಳಾಗಿದ್ದೀವಲ್ಲ, 27,686 ಜನ ಮಡಿದಿದ್ದಾರೆ ಈ ದೇಶದಲ್ಲಿ 14ರಿಂದ ಇವತ್ತಿನ ತನಕ. ಮಣಿಪುರ ಹೊತ್ತಿ ಉರಿತಲ್ಲ, ಅದರಲ್ಲಿ ಸುಮಾರು ಏನು 258 ಜನ ಮಣಿಪುರದಲ್ಲಿ ಮಾಡಿದ್ರಲ್ವಾ. ರೈತರು ಹಕ್ಕು ಕೇಳುವಂಥದ್ದು ಸಹಜ, ಅವರು ನ್ಯಾಯ ಕೇಳುವಂಥದ್ದು ಈ ದೇಶದ ಬೆನ್ನೆಲುಬಾಗಿ ಅವ್ರ ಕರ್ತವ್ಯ. ಇವತ್ತು ಪಂಜಾಬ್ ಹರಿಯಾಣ ರೈತರು ಏನು ಸಿಂಗು ಬಾರ್ಡ್ರು ಮತ್ತೆ ದೆಹಲಿ ಬಾರ್ಡ್ರುಗಳಿಗೆ ಬರುವಾಗ ಅವ್ರು ಬರಬಾರ್ದು ಅಂತ ಹೇಳಿ ಅಲ್ಲಿ ಬ್ಯಾರಿಗೇಡ್ಗಳು ಹಾಕಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಇಟ್ಟು ರೋಡ್ಗೆಲ್ಲ ಮಳೆಲ್ಲ ಹೊಡೆದು ಅವರಿಗೆ ಏನು ಗೋಲಿಬಾರ್ ಮಾಡಿ ಅಶ್ರುವಾಯು ಸಿಡಿಸಿ ಲಾಠಿ ಚಾರ್ಜ್ ಮಾಡಿ 726 ಜನ ಮಾಡಿದ್ರಲ್ವಾ. ನಾನು ನಿಮಗೆ 27,686 ನೈಸರ್ಗಿಕ ದುರಂತಗಳಲ್ಲಿ ಮಾಡಿದವರು. ಕಾಲ್ ತುಳಿತದಲ್ಲಿ ನನ್ನ ದೊಡ್ಡ ಲಿಸ್ಟ್ ಇದೆ. ಇವ್ರು ಇವತ್ತು ಎತ್ತದ್ರಿಂದ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ದುರ್ಘಟನೆಗಳಾಗಿದೆಯಲ್ಲ ಅಂತ ನಾನು ಹುಡುಕ್ತಾ ಹೋದಾಗ ಮೋರ್ ದೆನ್ ಎ ಲ್ಯಾಕ್ ಸತ್ತಿದ್ದಾರೆ 14ರಿಂದ ಇಲ್ಲಿ ತನಕ. ನಾನಾ ಅಪಘಾತಗಳಿಂದ, ನಾನಾ ಕಾಲ್ ತುಳಿತಗಳಿಂದ ಮತ್ತೆ ಗೋಲಿಬಾರ್ಗಳಿಂದ ಪ್ರತಿಯೊಂದರಲ್ಲೂ ನಾವು ಕೇಳುವಂಥದ್ದು ಆಯ್ತು, ನೀವು ಸಾಂತ್ವನ ಹೇಳಿಲ್ಲ. ಏನೋ ನರೇಂದ್ರ ಮೋದಿ ಅವರು ಮೊನ್ನೆ ಇದಕ್ಕೆ ಹೋದ್ರು, ಅವರು ತವರು ಭೂಮಿ ಅಂತ ಹೋದ್ರು. ಇದೇ ಪಹಲ್ಗಾಮಿಗೆ ನರೇಂದ್ರ ಮೋದಿ ಅವರು ಭೇಟಿ ಕೊಡಲಿಲ್ಲ, ಒಬ್ಬರಿಗೆ ನಯಾ ಪೈಸೆ ಪರಿಹಾರ ಕೊಡಲಿಲ್ಲ. ಇವತ್ತು ಅಹಮದಾಬಾದಲ್ಲಿ ಏನು ಆಕ್ಸಿಡೆಂಟ್ ಆಗಿದೆ ಏರ್ ಇಂಡಿಯಾದ್ದು, ಅದಕ್ಕೊಬ್ಬರಿಗೆ ಪರಿಹಾರ ಕೊಡುವಂತ ಕೆಲಸ ಟಾಟಾದವ್ರು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನೈತಿಕ ಹೊಣೆಯನ್ನ ಹೊತ್ತಿದಾರ, ಏವಿಯೇಷನ್ ಮಿನಿಸ್ಟರ್ ನೈತಿಕ ಹೊಣೆಯನ್ನ ಹೊತ್ತಿದಾರ. ಪಹಲ್ಗಾಮ್ ವಿಚಾರದಲ್ಲಿ ಒಬ್ರಿಗಾದ್ರೂ ಸಾಂತ್ವನ ಯಾರ ಮನೆಗಾದ್ರೂ ಹೋಗಿದಾರ? ಅವರ 26 ಮಡ್ದಂತವ್ರು, ಪೂಂಚಲ್ಲಿ 17 ಜನ ಮಡ್ದಂತವ್ರು, 5 ಜನ ಯೋಧರು ಮಾಡಿದ್ರಲ್ವಾ. ಒಬ್ರಿಗಾದ್ರೂ ನಯಾ ಪೈಸೆ ಪರಿಹಾರ ಸಾಂತ್ವನ ಕೊನೆ ಪಕ್ಷ ಮಾಧ್ಯಮ ಉದ್ದೇಶಿಸಿ ಮಾತಾಡಿದಾರ? 44 ಜನ ಪುಲ್ವಾಮಾದಲ್ಲಿ ಮಾಡಿದ್ರಲ್ಲ. ನಿಮಗೆ ನಮ್ಮ ದೇಶದಲ್ಲಿ ಸೈನಿಕರು ಎಷ್ಟು ಜನ ಮಡ್ದಿದ್ದಾರೆ 14ರಿಂದ ಇಲ್ಲಿ ತನಕ ಅಂತ ಅಂಕಿ ಅಂಶಗಳ ಮೂಲಕ ಕೊಡುವಲ್ಲೇ ಒಬ್ರಿಗಾದ್ರೂ ನ್ಯಾಯ ಕೊಟ್ಟಿದ್ದಾರೆ. ಗೃಹ ಸಚಿವರಾಗ್ಲಿ ಅಥವಾ ಏನು ರಕ್ಷಣಾ ಸಚಿವರಾಗ್ಲಿ, ಈ ದೇಶದ ಘನವೆತ್ತ ಪ್ರಧಾನಿಯವರಾಗ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಈ ನಿಮ್ಮ ಮಾತಿನ ಅರ್ಥ ರಾಜೀನಾಮೆ ಕೂಡ ಅಗತ್ಯ ಇಲ್ಲ. ಮೇಡಮ್ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಆಗಿರ್ತಕ್ಕಂಥ ನೋವನ್ನ ನಾವು ಅನುಭವಿಸಿದೀವಿ ಮೇಡಮ್. ನಮ್ಮನೆ ಮಕ್ಕಳು ತಿಳಿದಿದ್ದೀವಿ. ನಾವಿದ್ರಲ್ಲಿ ರಾಜಕೀಯ ಮಾಡ್ಲಿ. ಇವತ್ತು ಕೇಂದ್ರದಿಂದ ನ್ಯಾಯ ಆಗ್ತಾರ ವಿಚಾರಕ್ಕೆ ಇವರು ಪ್ರಶ್ನೆ ಮಾಡ್ಲಿ ಅವ್ರನ್ನ, ಅಥವಾ ಕರ್ನಾಟಕದಲ್ಲಿ ಏನೋ ಅಭಿವೃದ್ಧಿ ವಿಚಾರಕ್ಕೆ ಇವರು ಪ್ರಶ್ನೆ ಮಾಡ್ಲಿ. ವಿ ಆರ್ ರೆಡಿ ಟು ಗಿವ್ ಆನ್ಸರ್. ಅದು ಬಿಟ್ಟು ಹೆಣ್ಗಳು ಅದು ಕರಾವಳಿ ಆಗ್ಲಿ ಇಲ್ಲಾಗ್ಲಿ ಇವ್ರ ಕಾಲದ ಯಾವ್ದಾದ್ರು ಪ್ರಶ್ನೆ ಮಾಡಿದ್ರೆ ಈಗ ನಾನು ಕೊಡ್ತೀನಿ ಲೆಕ್ಕನ. ಏನಿಲ್ಲ ಅಂದ್ರೆ ಅವ್ರ ಕಾಲದಲ್ಲಿ ಆಗಿರೋ ಅನಾಹುತಕ್ಕೆ ನೀವು ಪ್ರಶ್ನೆ ಮಾಡಲ್ಲ ಮೇಡಮ್. ಈಗ ಉದಾಹರಣೆ ಪಹಲ್ಗಾಮ್ ಭಾರತ ದೇಶ ಅನ್ನೋದೇ ಮುಖ್ಯ ನಮಗೆ. ಒಂದು ಆಕಸ್ಮಿಕವಾಗಿದೆ. ನಮ್ಮ ಯೋಧರು ಜೊತೆಗೆ, ನಮ್ಮ ದೇಶದ ಪ್ರಧಾನಿಯವ್ರ ಜೊತೆಗೆ, ದೇಶದ ಜೊತೆಗೆ ಕಾಂಗ್ರೆಸ್ ಪಕ್ಷ ನಿಂತಿಲ್ವಾ? ನಾವೇನಾದ್ರೂ ಬೀದ್ ಬಿದ್ದಿನಲ್ಲ ರಾಜಕೀಯ ಮಾಡಿದ್ವಾ? ಸನತ್ ಅವ್ರೆ, ಏನ್ ನೀವು ಹೆಣ ಇಟ್ಕೊಂಡು ರಾಜಕೀಯ ಮಾಡ್ಬಿಟ್ರೆ? ಪಕ್ಷದ ನಾಯಕರು ಹೇಳೋದು ಈ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಇದು ಮಾಡಿಲ್ಲ. ಸತ್ತ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ನಾವು ವಿರೋಧ ಪಕ್ಷವಾಗಿ ಮಾಡುವಂಥದ್ದು, ಅವ್ರನ್ನ ಕೇಳುವಂಥದ್ದು ನಮ್ಮ ಹೊಣೆ, ಅದು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನೇ ಹೇಳಿದರು. ಅದಾದ ನಂತರದಲ್ಲಿ ಅವರ ಏನು ಮಡಿದಂಥ ಯಾರೋ ಒಬ್ಬ ಪೇರೆಂಟ್ಸ್ ಅವ್ರು ಮಾತಾಡ್ತಾ ಇದ್ರು, ನೀವು ಅಧಿಕಾರಿಗಳ ತಲೆದಂಡ ಯಾಕೆ ಮಾಡಿದ್ರಿ ಅಂತ. ಅದನ್ನು ನಾವು ಕ್ವಶನ್ ಮಾಡಬಾರ್ದಾ? ಅಧಿಕಾರಿಗಳನ್ನ ಯಾಕೆ ನೀವು ಹೊಣೆಗಾರರನ್ನಾಗಿ ಮಾಡಿದ್ರಿ? ನೀವು ಯಾವ ಇವತ್ತು ಅಲ್ಲಿದಾಯಿತು ಇಲ್ಲಿದಾಯಿತು ಇಷ್ಟಿಷ್ಟುದ್ದ ಹೇಳ್ತಾರಲ್ಲ, ಇಷ್ಟು ಜನ ಸ್ಟ್ಯಾಂಪೇಡಿಂದ ಮಾಡಿದ್ರು ಎಲ್ಲ ಹೇಳ್ತಾರಲ್ಲ, ತಪ್ಪಿಸ್ಬೇಕಾಗಿತ್ತು. ಯಾರು ಬೇಡ ಅಂತ ಹೇಳಿದ್ರು? ಈ ರೈಲಲ್ಲಿ ಕಣ್ಣಿಟ್ಟಿದ್ದು ಯಾವ ಪುಂಡ್ರು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ವಾ? ಅವ್ರು ಅದನ್ನ ವೈರಲ್ ಮಾಡೋಷ್ಟೊತ್ತಿಗೆ ಅವ್ರಿಗೆ ತಲೆ ಒಳಗೆ ಬುದ್ಧಿ ಇರಲಿಲ್ವಾ ಏನು ಮಾಡ್ಕೊಳ್ತಿದ್ದಾರೆ ಅಂತೇಳಿ? ಎಲ್ಲದರಲ್ಲೂ ಕುಕ್ಕುತ್ತೆಗಳು ಹಿಂದ್ಗಡೆ ಇದಾವೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ವಾ? ಒಂದೇ ಭಾರತ್ ರೈಲ್ ಹೋಗ್ತಾ ಇದ್ರೆ ಕಲ್ಲು ಹೊಡಿತಾ ಇರೋರು ಯಾರು ಅಂತ ಗೊತ್ತಿಲ್ವಾ? ಅದು ಅವ್ರು ಹೇಳಕ್ ಹೋದ್ರೆ, ಅವ್ರ ತರ ಮಾತಾಡಕ್ ಹೋದ್ರೆ ನಮಗೂ ಮಾತಾಡಕ್ ಬರುತ್ತೆ. ಯಾರು ಏನ್ ಕಿತಾಬ್ ದೇಶದ ವಿರುದ್ಧ ಯಾರ್ಯಾರು ಹೇಳಿಕೆ ಕೊಡ್ತಿದ್ದಾರೆ, ಎಲ್ಲೆಲ್ಲಿ ಹೇಳಿಕೆ ಕೊಡ್ತಿದ್ದಾರೆ ಅಂತೆಲ್ಲ ನಮ್ಗೆ ಗೊತ್ತಿದೆ. ಅವರ ಸರ್ಕಾರದವರೇ ಹೇಳ್ತಾರೆ, ಭಾರತ ಸರ್ಕಾರದವ್ರಿಗೆ, ಅವರ ಏನೋ ರಾಜಕೀಯ ಪಕ್ಷದಲ್ಲಿ ಇರ್ತಕ್ಕಂಥವರೇ ಹೇಳ್ತಾರೆ ಭಾರತ ಸರ್ಕಾರದ ಜೊತೆ ನಾವಿದೀವಿ ಅಂತ ಹೇಳಿ. ಹೊರಗಡೆ ಎಲ್ಲ ಸುತ್ತೊಡ್ಕೊಂಡು ಹೇಳ್ಕೊಂಡು ಬಂದು ಭಾರತದ ಪರವಾಗಿ ಮಾತಾಡ್ಕೊಂಡ್ ಬಂದ್ರು. ಅವ್ರ ವಿರುದ್ಧ ಇಲ್ಲಿ ಕೂತ್ಕೊಂಡು ಅವರೇ ಮಾತಾಡ್ತಾರೆ, ಇವರೇ ಮಾತಾಡ್ತಾರೆ. ಅವರಿಗೂ ಸಪೋರ್ಟ್ ಮಾಡಲ್ಲ ಇವರು ಏನಂತ ಹೇಳಿದ್ರೆ,
ದೇಶದ ವಿರುದ್ಧವಾಗಿ ಮಾತಾಡೋದು ಚಾಳಿಯಾಗಿ ಹೋಗ್ಬಿಟ್ಟಿದೆ. ಶತಾಯ ಗತಾಯ ಅಧಿಕಾರ ಪಡ್ಕೋಬೇಕು. ನೀವು ಹೇಳಿದ್ರಲ್ಲ, ಹೇಳಿದ್ಮೇಲೆ ರಾಜಕೀಯ ಅಂತ. ನಾವ್ಯಾಕೆ ಮಾಡಬೇಕಾಗಿತ್ತು? ನೀವು RCB ಅವರಿಗೆ ಅಲ್ಲಿ RCB ವಿನ್ ಆದಂತ ಸಂದರ್ಭದಲ್ಲಿ ಫ್ರಾಂಚೈಸಿ ಕ್ರಿಕೆಟ್ ಮಾಡೋ, ಫಸ್ಟ್ ಆಫ್ ಆಲ್ ಫ್ರಾಂಚೈಸಿ ಕ್ರಿಕೆಟ್ ಈಗೇನೋ ಇನ್ನೊಂದು ಸುದ್ದಿ ಹರಿದಾಡ್ತಾ ಇದೆ, ಯಾರೋ ಖರೀದಿ ಮಾಡ್ತೀವಿ ಅದು ಬೇರೆ ವಿಚಾರ ಬಿಡಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅವರು ದುಡ್ಡಿದೆ, ಖರೀದಿ ಮಾಡ್ಕೋತಾರೆ. ಅದು ಏನೋ ಫ್ರಾಂಚೈಸಿಗೆ ಬಿಟ್ಟಿರ್ತಕ್ಕಂಥದ್ದು, ಮಾರುವಂಥದ್ದು, ತಗೊಳ್ಳುವಂಥದ್ದು. ಯಾಕಂದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಇಂಪ್ರೂವ್ ಆಗಿದೆ. ಇನ್ನು ಒಂದೇನು ಗೊತ್ತಾ, ಫ್ರಾಂಚೈಸಿ ಕ್ರಿಕೆಟ್ ಇದನ್ನ ಅವರು ಏನು ಕರೆದು ಬಿಟ್ಟು ಇಷ್ಟೆಲ್ಲ ದೊಡ್ಡ ಸನ್ಮಾನ ಸಮಾರಂಭ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಫ್ರಾಂಚೈಸಿಗೆ ಬಿಟ್ಟಿದ್ರೆ ಅವ್ರೇನೋ ಮಾಡ್ಕೊಂತ ಇದ್ರು. ಪೊಲೀಸ್ ಅಧಿಕಾರಿಗಳು ತಲೆದಂಡ ಮಾಡಿದ್ದಾರೆ. ರಾಜಕೀಯ ಅಂತ ನೀವು ಹೆಂಗ್ ಕರಿತೀರಿ ಮೇಡಮ್? ನಾವು ಅದನ್ನ ಕೇಳಲೇಬಾರ್ದಾ? ಹಾಗಾದ್ರೆ ಪೊಲೀಸ್ ಅಧಿಕಾರಿಗಳು ಸವಿಸ್ತಾರವಾಗಿ ಇಷ್ಟುದ್ದ ಲೆಟರ್ ಬರೋದ್ರಲ್ಲ, ಅದಕ್ಕೇನು ಇವ್ರ ಉತ್ತರ? ಇವ್ರೇನು ಹೇಳಿದ್ರು? ಇವರು ಇಷ್ಟುದ್ದ ಲೆಟರ್ ಬಂದು ನಮ್ಮ ಹತ್ರ ಎರಡೆರಡು ಕಡೆ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ಕಾನೂನು RCBಗೆ ಏನೋ ದೊಡ್ಡ ಫ್ಯಾನ್ ಬೇಸ್ ಇದೆ, ನಾವು ಆ ಫ್ಯಾನ್ ಬೇಸ್ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂತ. ಆಮೇಲೆ ಇನ್ನೊಂದು ಟ್ವಿಟರ್ ವಿಚಾರ ತೆಗೆದ್ರು. BJP ಅವರು ನಾವು ಏನೋ ತೆರೆದ ವಾಹನದಲ್ಲಿ. ಹೌದು ಮೇಡಮ್, ಈ ವಿಚಾರದಲ್ಲಿ ನಾನು ಸ್ಪಷ್ಟವಾದ ನಿಲುವನ್ನು ಹೇಳ್ಬಿಡ್ತೀನಿ. ಇಲ್ಲಿ ಏನ್ ಗೊತ್ತಾ, ನಮ್ಮ ಸ್ಟ್ಯಾಂಡ್ ಕ್ಲಿಯರ್ ಇದೆ. ತೆರೆದ ವಾಹನದಲ್ಲಿ ನೀವು ಮಾಡಬಹುದಾಗಿತ್ತು, ಆದ್ರೆ ಇಲ್ಲಿ ಕ್ವಶನ್ ಇರೋದು ಪ್ಲೇಯರ್ ಸೇಫ್ಟಿ. ಯಾಕೆಂದ್ರೆ ಇವ್ರೇನೋ ಕಲ್ತುರೋದು ಇನ್ನೊಂದು ಮತ್ತೊಂದು ಆಗ್ಬೋದಿತ್ತು. ಆದ್ರೆ ತೆರೆದ ವಾಹನದಲ್ಲಿ ಮಾಡಿದಾಗ ತುಂಬಾ ದೂರ ಡಿಸ್ಟೆನ್ಸ್ ಅಲ್ಲಿ ಮಾಡಿಬಿಟ್ಟಿದ್ರೆ ಜನಗಳು ಸ್ಪ್ರೆಡ್ ಆಗಿ ಹೋಗ್ತಾ ಇದ್ರು. ಈ ಇಕ್ಕಟ್ಟಿನ ದ್ವಾರಗಳು ಇಲ್ಲಿ ಬರ್ತಾ ಇರಲಿಲ್ಲ. ಆ ಟೈಮಲ್ಲಿ ಸ್ಟ್ಯಾಂಪೇಡ್ ಆಗುವಂತ ಚಾನ್ಸಸ್ಗಳು ಇರ್ತಾ ಇರಲಿಲ್ಲ. ಇದು ಒಂದು ಅವ್ರು ಅರ್ಥ ಮಾಡ್ಕೋಬೇಕು. ಆಮೇಲೆ ಯಾಕೆ ಮೇಡಮ್ ಇವರು ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡಿದ್ರಲ್ಲ, ಯಾಕೆ ಆ ಸಂದರ್ಭದಲ್ಲಿ ಏನು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಎತ್ತಿ ಹೆಗಲ ಮೇಲೆ ಹಾಕೊಂಡು ಹೋಗಿ ಆಸ್ಪತ್ರೆಗೆ ತಗೊಂಡು ಹೋದ್ರಲ್ಲ, ಅದಕ್ಕೆ ಇವರು ಆ ಅಧಿಕಾರಿಗಳಿಗೆ ತಲೆದಂಡ ಮಾಡಿರ್ತಕ್ಕಂಥದ್ದು. ದೇಶದ ಒಂದು ಸಂವೇದನಹೀನ ಸರ್ಕಾರ ಇದು. ಅವರ ಏನೋ ಸಾಂತ್ವನ ಹೇಳಬೇಕು, ಅದನ್ನು ಹೇಳಲಿಲ್ಲ. ಮೇಡಮ್, ನೀವು ಇನ್ನೊಂದು ಹೇಳ್ತಿರಲ್ಲ, ಇಷ್ಟೆಲ್ಲ ಇವ್ರು ಈ ರಾಜ್ಯದ ಬಗ್ಗೆ ಮಾತಾಡ್ತಾರಲ್ಲ, ಅಥವಾ ಪ್ರಧಾನಿ ಬಗ್ಗೆ ಮಾತಾಡ್ತಾರಲ್ಲ, ಇವ್ರಿಗೆ ಕೂಗೋದು ಪ್ರಧಾನಿ ಬಗ್ಗೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಆದ್ರೆ ಇವರ ಸುಪ್ರೀಂ ಲೀಡರ್ಗಳು 3 ಜನ ಇದಾರಲ್ಲ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಸಾಂತ್ವನಕ್ಕೆ ಒಂದು ಟ್ವೀಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮೇಡಮ್. ಆದ್ರೆ ಇನ್ನೊಂದು ದುರಂತ ಏನ್ ಗೊತ್ತಾ, ಇವ್ರು ಹಾಕಿರೋ 3 ಜನ ಹಾಕಿರೋ ಟ್ವೀಟರ್ಗಳಿದಾವಲ್ಲ, ಕಟ್ ಕಾಪಿ ಪೇಸ್ಟ್, ಒಂದು ತಮ್ಮ ಸಂವೇದನೆಗೆ ತಕ್ಕನಂಗೆ ಒಂದು ಸ್ಪಂದನೆ ಮಾಡೋದು. ಮೇಡಮ್, ಇಲ್ಲಿ ಎಲೆಕ್ಷನ್ ನಡೆದ್ರೆ ಸೀದಾ ಓಡಿ ಬರ್ತಾರೆ, ಇಲ್ಲಿ ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ ಅಂತ ಹೇಳ್ಕೊಂಡ್ ಬರ್ತಾರೆ. ಈಗ ಇಷ್ಟು ಜನ ಮಾಡಿದ್ರಲ್ಲ, ಒಂದು ಸಾಂತ್ವನಕ್ಕಾದ್ರೆ ಒಂದು ಬೆಂಗಳೂರಿಗೆ ವಿಸಿಟ್ ಕೊಟ್ಬಿಟ್ಟು ಆ ಫ್ಯಾಮಿಲಿಗಳಿಗೆ ನಾವೆಲ್ಲ ಪಹಲ್ಗಾಮಿಗೆ ಹೋದ್ವಿ ಅಂತದನ್ನ ರಾಜಕೀಯಗೊಳಿಸ್ತಾರೆ. ಇಲ್ಲಿ ಬರ್ಲಿಕ್ಕೆ ಆಗ್ಲಿಲ್ವಾ? ಇಲ್ಲಿ ಕರ್ನಾಟಕದ ಜನರಲ್ವಾ, ಕರ್ನಾಟಕದ ತಾಸಾರ ಅಲ್ವಾ, ಇವರಿಗೆ ತಾಸಾರ ಭಾವನೆ ಅಲ್ವಾ? ಅದ್ರ ಬಗ್ಗೆ ಆಯ್ತು, ಇವ್ರು ಏನಾದ್ರು ಹೈಕಮಾಂಡ್, ಎಲ್ಲದಕ್ಕೂ ಹೈಕಮಾಂಡ್ ಅಂತ ಹೇಳ್ತಾರಲ್ಲ, ಹೈಕಮಾಂಡ್ ಇವ್ರು ಮಾಡಿರೋ ಒಂದು ದುರಂತಕ್ಕೆ ಯಾರು ಬಂದು ಇದು ಮಾಡಿದಾರ? ಕ್ರೆಡಿಟ್ ವಾರಿಗೆ ಮೇಡಮ್ ಇದಾಗಿರೋ ದುರಂತ ಕ್ರೆಡಿಟ್ ವಾರು. ಒಂದು ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಇಲ್ಲಿ ರಾಜ್ಯ ಸರ್ಕಾರ ಎರಡೆರಡು ಕಡೆಗೆ ಪೊಲೀಸ್ ಇಲಾಖೆ ಎರಡೆರಡು ಕಡೆಗೆ ಅನುಮತಿ ಕೊಟ್ಟಿಲ್ಲ. ಇವರಿಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಬರೆದಂತ ಸಂದರ್ಭದಲ್ಲೂ ಅನುಮತಿ ಕೊಟ್ಟಿಲ್ಲ. ಹಾಗಾಗಿ ಎಲ್ಲೂ RCB ಟೀಮ್ಗಾಗ್ಲಿ, ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ DNA-ಗಾಗ್ಲಿ ಎಲ್ಲೂ ಸಮೇತ ಇವರು ಇದನ್ನ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಹಾಗಾದ್ರೆ ಆ ಕಾರ್ಯಕ್ರಮ ಹೇಗೆ ನಡೆಸಿದ್ರಿ? ಅಲ್ಲ, ಅಂದ್ರೆ ಪರ್ಮಿಷನ್ ಇಲ್ಲದೆ ನಿಮ್ಮ ರಾಜ್ಯದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅನ್ನೋದಾದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿದೆ? ಪರಮೇಶ್ವರ್ ಅವರು ಏನ್ ಮಾಡ್ತಾ ಇದ್ದಾರೆ? ಗೃಹ ಸಚಿವರು ತಲೆದಂಡನೂ ಆಗಬೇಕು. ಅದ್ರ ಜೊತೆ ಇವ್ರನ್ನ ಕರೆದಿರ್ತಕ್ಕಂಥವ್ರು ತಾ ಮುಂದೆ ಅಂತೇಳಿ ಮೇಡಮ್ ಅವರು ಇವತ್ತು ಉಣ್ಸ್ಕೊಳಕ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಟ್ವಿಟರ್ ಅಲ್ಲಿ ಎಲ್ಲರನ್ನೂ ಆಹ್ವಾನ ಮಾಡಿದ್ದಾರೆ. ಉಳಿಸ್ಕೊಳಕ್ ನೀವು ಬಿಡ್ತಾನೂ ಇಲ್ಲ. ಅಲ್ಲ, ಟ್ವಿಟರ್ ಅಲ್ಲಿ ಎಲ್ಲರನ್ನೂ ಆಹ್ವಾನ ಮಾಡಿದ್ದಾರೆ. ನಾನು ಇದು ಮಾಡ್ತಾ ಇದ್ದೆ. ಇನ್ನೊಂದು ಮೇಡಮ್, ಇವರು VIP ಸಂಸ್ಕೃತಿಯಿಂದ, ರಾಹುಲ್ ಗಾಂಧಿ ಸಾಹೇಬರು VIP ಸಂಸ್ಕೃತಿಯಿಂದ ಎಲ್ಲಿ ಇದರಲ್ಲಿ ಉತ್ತರಾಖಂಡಲ್ಲಿ ಉತ್ತರ ಪ್ರದೇಶದಲ್ಲಿ ಸ್ಟ್ಯಾಂಪೇಡ್ ಆಯ್ತು ಅಂತ ಹೇಳಿದ್ರಲ್ಲ ಮಹಾಕುಂಭ ಮೇಳದಲ್ಲಿ. ಹಾಗಾದ್ರೆ ಇಲ್ಲೇನ್ VIP ಸಂಸ್ಕೃತಿ ಅಲ್ವಾ? ಮಕ್ಕಳು ಮೊಮ್ಮಕ್ಕಳನ್ನ ತಗೊಂಡೋಗಿ ಕೂಸ್ಕೊಂಡಿದ್ದಕ್ಕೆ ಅಲ್ವಾ ಆಗಿರೋದು ಈ ಘಟನೆ? ಅದನ್ನ ಹೇಳ್ತಾ ಇದ್ರು, ಸ್ಪಂದನೆ ಮಾಡಿದ್ವಿ, ಅಲ್ಲಿಗೆ ಹೋದ್ವಿ, ಇಲ್ವಿ. ಅದೇನೋ ಮಸಾಲೆ ದೋಸೆ ಅಂತ ಏನೋ ಒಂದು ಹೇಳ್ತಿದ್ರಲ್ಲ ಮೇಡಮ್, ಅದೇನದು ನನಗೂ ಗೊತ್ತಿಲ್ಲ. ಏನೋ ಮಸಾಲೆ ದೋಸೆ ತಿನ್ನಕ್ ಹೋಗಿದ್ರು ಅಂತ, ಇನ್ನೊಬ್ರು ಯಾರೋ ಸ್ಟೇಡಿಯಂ ಅಲ್ಲಿ ಹೋಗ್ಕೊಂಡು ಮುತ್ತಿಕ್ತಿದ್ರು ಅಂತ ಹೇಳಿದ್ರು ಆ ಟ್ರೋಫಿಗೆ. ಅದು ನನಗೆ ಗೊತ್ತಿಲ್ಲ, ಅವ್ರು ಹೇಳ್ಬೇಕು, ಅವ್ರು ಸ್ಪಷ್ಟನೆ ಕೊಡ್ಬೇಕು. ಬೇರೆ ಎಲ್ಲರ ಬಗ್ಗೆ ಹೇಳ್ತಾರೆ, ಯಾರು ಸರಿ ಇಲ್ಲ ಅಂತ ಹೇಳ್ತಾರೆ. ಇವರು ಆಗಿರ್ತಕ್ಕಂಥ ದುರಂತದ ಹೊಣೆಯನ್ನು ಒಪ್ಕೊಳ್ಳಕ್ಕೆ ಇವತ್ತು ರೆಡಿ ಇಲ್ಲ ಈ ರಾಜ್ಯ ಸರ್ಕಾರ. ಹೆಣದ ಮೇಲೆ ರಾಜಕೀಯ ಬರುತ್ತೆ ಮೇಡಮ್. ಯಾರು ಒಪ್ಕೋತಾರೆ? ಈಗ ಅಲ್ಲಿ ಆಗ್ತಾ ಇದೆ, ನಾನು ಈ ಕಡೆ ಟ್ರೋಫಿಗೆ ಮುತ್ತಿಡ್ತಾ ಇದ್ದೆ, ಅವ್ರನ್ನೂ ಎನ್ಕರೇಜ್ ಮಾಡ್ತಿದ್ದೆ. ಈ ಕಡೆ ಬೇರೆ ಪರಿಸ್ಥಿತಿ ನೋಡ್ಕೊಳ್ಳೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರು, ಈ ಕಡೆ ಇವ್ರನ್ನ ಎನ್ಕರೇಜ್ ಮಾಡ್ಬೇಕು, ನಾನು ಅಲ್ಲಿದ್ದೆ, ಮುಗ್ದೋಯ್ತಪ್ಪ. ಇಬ್ರು ನನ್ನ ಕಡೆ ಬ್ಯಾಲೆನ್ಸಿಂಗ್ ದೋಸೆ ತಿಂತ. ರೈಟ್. ನಾಗೇಂದ್ರ ಬಾಬು ಸರ್, ನೀವು ಹೇಳಬೇಕು. ರಾಜೀನಾಮೆ ಅಲ್ಲ, ಈಗ ನೋಡಿ, ರಾಜ್ಯದಲ್ಲಿ ಮೂಢ ಹಗರಣ ಆಗುತ್ತೆ, ಅಧಿಕಾರಿಗಳ ಕಾರಣ. ಬಾಣಂತಿಯರ ಸಾವು ಅಧಿಕಾರಿಗಳ, ವಾಲ್ಮೀಕಿ ಹಗರಣ ಓಪನ್ ಸ್ಟೇಟ್ಮೆಂಟ್ ಅಧಿಕಾರಿಗಳೇ ಕಾರಣ. ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟಿದ್ರು, ಅದೇ ಸೋಕಾಲ್ಡ್ ನಾಯಕರನ್ನೋದು BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವ್ರನ್ನ ರಕ್ಷಣೆ ಮಾಡೋರೇ ಈ ಪೊಲೀಸ್ನವರು. ಅವರೇ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅನಾಹುತಕ್ಕೆ ಕಾರಣ. ತಲೆದಂಡ ಆಗೋಗಿದೆ, 11 ಸಾವಾಗಿದೆ. ಅದರ
ಓಪನ್ ಸ್ಟೇಟ್ಮೆಂಟ್ ಹೌದು ಈ ಜವಾಬ್ದಾರಿನ ತಗೋತೀವಿ ಅಂತ ಹೇಳಿದ್ರು ಆ ಸಂವೇದನಾಶೀಲ ಹೊಣೆಗಾರಿಕಾ ಮನೋಭಾವ ಕಾಣ್ತಾ ಇಲ್ಲ ಅನ್ನುವಂಥ ಅಪವಾದಕ್ಕೆ ನಿಮ್ಮ ಉತ್ತರ? ಯಾರ್ದೋ ತಪ್ಪು ಮತ್ತಾರ್ದೋ ತಲೆದಂಡ. ಅನೇಕ ಸಂದರ್ಭಗಳಲ್ಲಿ ತಾವು ಕೆಲವು ಉತ್ತಮವಾದಂಥ ವಿಚಾರಗಳನ್ನು ಆಯ್ಕೆ ಮಾಡಿ ಡಿಬೇಟ್ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ. ಇವತ್ತು ಕೂಡ ಇದು ಒಂದು ಮಹತ್ವದಾದಂಥ ಒಂದು ವಿಚಾರ ಅಂತಕ್ಕಂಥದ್ದು ನನ್ನ ಭಾವನೆ. ಯಾರ್ದೋ ತಪ್ಪು ಯಾರ್ದೋ ತಲೆದಂಡ. ನೋಡಿ, ಅನೇಕ ಸಂದರ್ಭಗಳಲ್ಲಿ ನಿಮ್ಗೊಂದು ಮಾತು ಹೇಳಿದ್ದೀನಿ, ಕಾಂಗ್ರೆಸ್ಸು ಯಾವಾಗಲೂ ಕೂಡ ಡಬಲ್ ಸ್ಟ್ಯಾಂಡಲ್ಲಿ ಇರುತ್ತೆ. ಯಾಕೆ ಅಂತಂದರೆ ಒಂದು ಹೇಳಿಕೆ ಒಬ್ಬರು ಕೊಟ್ಟರೆ ಅವರ ನಾಯಕರುಗಳು ಕೊಡ್ತಕ್ಕಂಥ ಮತ್ತೊಂದು ನಾಯಕನ ಹೇಳಿಕೆ ವಿರುದ್ಧವಾಗಿರುತ್ತೆ. ಕಾರಣ ಗುಂಪುಗಾರಿಕೆಗಳು. ಇದೆಲ್ಲ ನಡೆದಿರ್ತಕ್ಕಂಥದ್ದು ಗುಂಪುಗಾರಿಕೆಗಳಿಂದ. ಅವತ್ತು ಎಲ್ಲೋ ಒಂದು ರೀತಿ ನಾವೇನೋ ತೋರಿಸ್ಕೋಬೇಕು ಅಂತಕ್ಕಂಥ ಒಂದು ಇದಕ್ಕೆ ಇವರು ಒಂದು ಪ್ರೈವೇಟ್ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಕ್ರಿಕೆಟ್ ಒಂದು ಇದನ್ನು, ಹಾಗಾದರೆ ಎಷ್ಟು ವಿಚಾರಗಳನ್ನು ನೀವು ವಿಧಾನಸೌಧದ ಮೆಟ್ಲ ಮೇಲೆ ಮಾಡಿದ್ದೀರಾ? ಎಷ್ಟು ಮಾಡಿದ್ದೀರಿ? ಹಾಗಾದರೆ ಯಾಕೆ ಇದ್ರ ಮೇಲೆ ಇಷ್ಟೊಂದು ನೀವು ವಿಶೇಷವಾಗಿ ಕಾನ್ಸಂಟ್ರೇಷನ್ ಮಾಡಿದ್ರಿ? ನಮಗೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಸಾರ್ವಜನಿಕರು ಮಾತಾಡ್ಕೋತಾ ಇದ್ದಾರೆ, ಯಾರೋ ಒಬ್ಬರು ಮಹಾನ್ ನಾಯಕರುಗಳು ಇದರಲ್ಲಿ ಬೇನಾಮಿ ಪಾಲ್ದಾರಿಕೆ ಇದೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಮಾತಾಡ್ಕೊತಾ ಇರ್ತಕ್ಕಂಥದ್ದು ಸ್ಪಷ್ಟ. ಅದು ಯಾರಿದ್ದಾರೆ ಅಂತಕ್ಕಂಥದ್ದು ಅವ್ರು ಹೇಳಬೇಕು. ಮತ್ತೊಂದು ಇನ್ನೊಂದು ವಿಚಾರ ಏನು ಅಂತಂದರೆ, ಒಂದು ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಮೇಡಮ್, ಡಿಬೇಟಲ್ಲಿ ಎರಡು ರಾಷ್ಟ್ರೀಯ ಪಕ್ಷದ ವಕ್ತಾರರುಗಳು ಮಾತಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಕೇಂದ್ರದಲ್ಲಿ ನೀವು ಮಾಡಲಿಲ್ವ, ರಾಜ್ಯದಲ್ಲಿ ನಾವು ಮಾಡಲಿಲ್ವ ಅಂತಕ್ಕಂಥ. ಹಾಗಾದ್ರೆ ಜನಗಳಿಗೆ ಎಲ್ಲಿ ಸಿಗ್ತೀನಿ ನ್ಯಾಯ? ನೀವು ಮಾಡಿದ್ರೆ ನಾವು ಮಾಡ್ತೀವಿ, ನಾವು ಮಾಡಿದ್ರೆ ನೀವು ಮಾಡ್ತೀವಿ ಅಂತಕ್ಕಂಥದ್ದಾದರೆ. ಮತ್ತು ಹೇಳ್ತಿದ್ರು ಮಾನ್ಯ ಕಾಂಗ್ರೆಸ್ ವಕ್ತಾರರು, BJP ಆಡಳಿತ ಸಂದರ್ಭದಲ್ಲಿ 27,600 ಜನ ಸತ್ತರು, ಹಾಗಾದರೆ ಅದರ ಹೊಣೆಗಾರಿಕೆ ಯಾರು ಅಂಥೇಳಿ. ದಯಮಾಡಿ ತಮ್ಮ ಕಾಲದಲ್ಲಿ ಸುದೀರ್ಘವಂತ ತಾವು ಕೇಂದ್ರದಲ್ಲಿ ರಾಜಕಾರಣ ಮಾಡಿ ಸರ್ಕಾರಗಳು ನಡೆಸಿದ್ದೀರಾ. ತಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಘಟನೆಗಳಿದೆ, ಅವೆಲ್ಲ ತಗೊಂಡ್ರೆ ನಮಗೆ ಇವತ್ತಿರ್ತಕ್ಕಂಥದ್ದು ಇಲ್ಲಿ ಈ ಸಬ್ಜೆಕ್ಟು. ಮತ್ತು ಅವರೇನು ಹೇಳ್ತಾರೆ ಅಂತಂದರೆ, ಮೊನ್ನೆ ಕಾಂಗ್ರೆಸ್ ವಕ್ತಾರರು ಈ ವಿಚಾರ ಆಕಸ್ಮಿಕ ಮತ್ತು ಅಚಾತುರ್ಯ ಅಂತಕ್ಕಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಇದು ಭಾರಿ ಸೂಕ್ಷ್ಮ. ಅಚಾತುರ್ಯ, ಯಾರ್ದು ಅಚಾತುರ್ಯ? ರಾಜ್ಯ ಸರ್ಕಾರದ. ಈ ರಾಜ್ಯದಲ್ಲಿ ಇಂಟೆಲಿಜೆನ್ಸ್ ಇದೆ. ಆಗಲೇ ನನ್ನ ಮಿತ್ರರು ಒಂದು ಮಾತನ್ನು ಹೇಳ್ತಾ ಇದ್ರು, 3 ಗಂಟೆ 10 ನಿಮಿಷಕ್ಕೆ ಒಂದು ಹೆಣ ಬೀಳುತ್ತೆ ಅಂತ ತಾವೇ ಮಾಧ್ಯಮದಲ್ಲಿ ತೋರಿಸ್ತೀರಾ? 5 ಗಂಟೆ 45 ನಿಮಿಷಕ್ಕೆ ನನಗೆ ಗೊತ್ತಾಯಿತು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಮುಖ್ಯಮಂತ್ರಿಗಳ ಸ್ಥಾನ ಎಂಥ ದೊಡ್ಡದು. ಇಂಟೆಲಿಜೆನ್ಸ್ ಯಾವುದೇ ಕಾರಣಕ್ಕೂ ಪ್ರಪ್ರಥಮವಾಗಿ ಅವರಿಗೆ ಬರ್ತಕ್ಕಂಥದ್ದು. ಹಿಂದಿನ ದಿನ ಇಡೀ ರಾತ್ರಿ ಯಾವ ಒಂದು ಯುವಕರು ಮೇಡಮ್, ಅವತ್ತು 150 ಕೋಟಿ ಮೇಲೆ ಮದ್ಯ ಮಾರಾಟ ಆಗಿದೆ, ಅವತ್ತು ರಾತ್ರಿನೇ ಗಲಾಟೆಗಳಾಗಬೇಕಾಗಿತ್ತು. ನಮ್ಮ ರಾಜ್ಯದ ಪೊಲೀಸ್ ಅವರು ಅವತ್ತು ಒಂದು ಜವಾಬ್ದಾರಿ ತಗೊಂಡಿರೋದಕ್ಕೆ ನೈಟ್ ಎಲ್ಲೂ ಕೂಡ ಅನಾಹುತಗಳಾಗಲಿಲ್ಲ. ಸಣ್ಣ ಸಣ್ಣ ಮಕ್ಕಳು, ಯುವಕರು ಎಲ್ಲ ಕೂಡ ಅದೊಂದು ಸಂಭ್ರಮಾಚರಣೆ ಮಾಡಿದ್ರು. ಮತ್ತೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಪದೇ ಪದೇ ನೀವು ಒಂದು ಅಧಿಕಾರಿನ ವೇದಿಕೆ ಮೇಲೆ ನಿಂತ್ಕೊಂಡು ನೀನು ಯಾರು DC-ನ ನಡಿ, ನೀನೇನಿಗೆಲ್ಲ ಎಲ್ಲಿ ಕೆಲಸ, ನೀನು ಎಲ್ಲಿ ಕೂತ್ಕೋಬೇಕು ಅಂತಕ್ಕಂಥದ್ದು ಒಂದು ಹೇಳ್ತೀರಾ. ಒಬ್ಬ ಪೊಲೀಸ್ ಅಧಿಕಾರಿ ಯಾವನಯ್ಯ ಅಂತ ಕೈ ಎತ್ತೀರಾ. ಈ ಥರ ನಾನು ಗೌರವವಾಗಿ ಕೇಳ್ತಾ ಇದ್ದೀನಿ, ಅವನ್ನೇ ನಾನು ಅವಮಾನ ಮಾಡ್ತಾ ಇಲ್ಲ. ನಿಮ್ಮ ಸ್ವಂತ ಮೊಮ್ಮಕ್ಕಳನ್ನ ವೇದಿಕೆ ಪ್ರೋಟೋಕಾಲ್ ದಯವಿಟ್ಟು ತಾವೇ ಹೇಳಬೇಕು. ನಾನೇನು ನಿಮ್ಮನ್ನು ತಪ್ಪು ರೀತಿ ಹೇಳ್ತಾ, ಪ್ರೋಟೋಕಾಲ್ ಎಲ್ಲಿದೆ? ನಿಮಗೆ ಬೇಕಾದ ಪ್ರೋಟೋಕಾಲು, ಬೇಡದಿರೋ ಪ್ರೋಟೋಕಾಲ್. ಹಾಗಾದರೆ ಮತ್ತೊಂದು, ಹಿಂದಿನ ದಿನ ಇಡೀ ರಾತ್ರಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಅವರು ಪದೇ ಪದೇ ಹೇಳಿದ್ದಾರೆ, ಇಡೀ ರಾತ್ರಿ ನಾವು ಕೆಲಸ ಮಾಡಿದ್ದೀವಿ, ಮಾರನೇ ದಿನ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು. ನೀವು ಯಾಕೆ ಮತ್ತೆ ಇಲ್ಲಿ ಕರ್ಸ್ಕೋತೀರಾ? ಇಲ್ಲಿಗೆ ನಿಮ್ಮ ಕಚೇರಿಗೆ ಕರೆಸ್ಕೊಂಡು ನೀವು ಮಾಡಲೇಬೇಕು ಅಂತಕ್ಕಂಥ ಒತ್ತಡ ಯಾಕೆ ಹೇರಿದ್ರಿ? ಒಂದು, ವಿಧಾನಸೌಧದ ಮುಂದೆ ಕೊಟ್ಟಿರ್ತಕ್ಕಂಥ ಸೆಕ್ಯೂರಿಟಿ ಸ್ಟೇಡಿಯಮಲ್ಲಿ ಕೊಡೋದಕ್ಕಾಗಲಿಲ್ಲ ಅನ್ನೋದಕ್ಕೆ ಕಾರಣ 2 ಏನು ಅಂತಕ್ಕಂಥದ್ದು. 3ನೇದು, ನಿಮ್ಮ ಉಪಮುಖ್ಯಮಂತ್ರಿಗಳು ನಿಮ್ಮ ಅಂಡರಲ್ಲಿಲ್ವಾ, ನಿಮ್ಮ ಹಿಡಿತದಲ್ಲಿಲ್ವಾ? ಅವರೇ ಹೋಗ್ತಾರೆ ಇದಕ್ಕೆ ಏರ್ಪೋರ್ಟ್ಗೆ, ಅವರೇ ಬಾವುಟ ಹಿಡ್ಕೊಂಡು ಕಾರಲ್ಲಿ ಬರ್ತಾರೆ. ಏನಿದೆ ಅರ್ಥ? ಹಾಗಾದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನಾದರೂ ಇದರಲ್ಲಿ ಇದೆಯಾ? ಇಲ್ಲಿಗೆ ಬರ್ತಾರೆ, ವಿಧಾನಸೌಧದ ಮುಂದೆ ಅಲ್ಲಿ ಬಂದಿರತಕ್ಕಂಥವ್ರನ್ನೆಲ್ಲ ಪಟ್ಟಿ ಹಿಡಿದು ಆಚೆಗೆ ಹಾಕ್ಬಿಟ್ಟು ಕಪ್ಪು ಮುಂತಿಕ್ಕಕ್ಕೆ ಹೋಗ್ತಾರೆ. ನನ್ನ ಮಿತ್ರರು ಹೇಳ್ತಾ ಇದ್ರು, ಸತ್ಯ ಇದು ಯಾವ ಜನಾರ್ದನ್ ಹೋಟ್ಲಲ್ಲಿ ಯಾರ್ಯಾರು ದೋಸೆ ತಿಂತಾ ಇದ್ರು ಆ ಟೈಮಲ್ಲಿ ಅಂತಕ್ಕಂಥದ್ದು. 4 ಹೆಣ ಬಿದ್ದಿದೆ ಅಂತಕ್ಕಂಥ, 4 ಜನ ಸತ್ತಿದ್ದಾರೆ ಅಂತಕ್ಕಂಥ, ಹೆಣ ಅನ್ಬಾರ್ದು ಅವ್ರನ್ನ, 4 ಜನ ಸತ್ತಿದ್ದಾರೆ ಅನ್ನೋಂಥ ಸಂದರ್ಭದಲ್ಲಿ ಇವರಿನ್ನೂ ವಿಜಯೋತ್ಸವ ಆಚರಣೆ ಮಾಡ್ತಾ ಇರ್ತಾರೆ ಮೇಡಮ್. ಹಾಗಾದ್ರೆ ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸ್ ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದು ಹೇಳ್ಬೇಕಲ್ವಾ? ಮತ್ತೊಂದು ಮಾತನ್ನ, ಅಚಾತುರ್ಯ ಅಂತಕ್ಕಂಥ ಪದಕ್ಕೆ ಅವರೇ ಉತ್ತರ ಕೊಡಬೇಕಾಗುತ್ತೆ. ಈಗ ಕಡ್ಡಾಯವಾಗಿ ಅವರೇ ಉತ್ತರ ಕೊಡಬೇಕು. ಯಾರು? ರಾಜ್ಯ ಸರ್ಕಾರದ ಅಚಾತುರ್ಯದಿಂದಾನೇ ಈ ಕೆಲಸ ನಡೆದಿರ್ತಕ್ಕಂಥದ್ದು. ಏನ್ ನಿಮ್ಗೆ ಅಂತ ಕಾನ್ಸಂಟ್ರೇಷನ್ ವಿಧಾನಸೌಧದ ಮೆಟ್ಲ ಮೇಲೆ ಮಾಡಬೇಕಿತ್ತು? ನೀವು ಕೇಳ್ತಿದ್ರಲ್ಲ ಉತ್ತರ ಅಂತ, ಅವ್ರ ರಾಜೀನಾಮೆನೇ ಉತ್ತರನಾ? ಇಲ್ಲ, ರಾಜೀನಾಮೆ ಉತ್ತರ ಪರಿಸ್ಥಿತಿನ ನಿಭಾಯಿಸ್ತಿದಾರಲ್ವಾ? ಈಗ ಪರಿಹಾರ ಕೊಡ್ಬೇಕು, ಅದನ್ನ ಕೊಟ್ಟರು. ಸಾಂತ್ವನ ಹೇಳ್ಬೇಕು, ಅದನ್ನ ಹೇಳಿದ್ರು. ಮುಂದೆಂದು ಘಟನೆ ಆಗಬಾರ್ದು ಆ ನಿಟ್ಟಿನಲ್ಲಿ ನಿಗಾ ವಹಿಸಿದ್ದಾರೆ. ಬಾರಿ ಒಳ್ಳೆಯ ವಿಚಾರವನ್ನು ತಾವೆತ್ತಿದ್ದೀರಿ ಮೇಡಮ್. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಕೆಲವು ಆಕಸ್ಮಿಕವಾಗಿ ಅವರೇ ಹೇಳಿದ್ದಾರೆ, ಅದು ಒಪ್ಕೋಬೇಕು, ಒಳ್ಳೆಯದನ್ನು ಒಪ್ಕೋಬೇಕು, ಕೆಟ್ಟದ್ದು ಇದು ಮಾಡಬೇಕು.
ಆಕಸ್ಮಿಕವಾಗಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೊನ್ನೆ ನಡೆದಿರ್ತಕ್ಕಂಥ ವಿಮಾನದ್ದು ಆಕಸ್ಮಿಕ ಅದು ನಡೆದಿರ್ತಕ್ಕಂಥದ್ದು. ಇದು ನೋಡಿ ನಡೆದಿರ್ತಕ್ಕಂಥದ್ದು ಅಚಾತುರ್ಯ. ಯಾವುದೇ ಕಾರಣಕ್ಕೂ ಇದರಲ್ಲಿ ಇರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಇಲ್ಲಿ ಓಟಿಗಾಗಿ ನಾನೆಲ್ಲೋ ಒಂದು ಯೂತ್ನ ಬೆಂಗಳೂರಲ್ಲಿ ಮುಂಬರ್ತಕ್ಕಂಥ BBMP ಚುನಾವಣೆಗಳಲ್ಲಿ ಅವ್ರ ಯೂತ್ಸ್ನೆಲ್ಲ ನಾನು ತಗೋಬೇಕು ಅಂತಕ್ಕಂಥದಕ್ಕೆ ಏನು ಅವರು ಓಡಾಡಿದ್ದೆ. ಹಾಗಾದರೆ ರಾಜ್ಯದ ಜನತೆ ನಿಮ್ಮನ್ನು ದೂರದಿಂದ ನೋಡ್ತಾ ಇರ್ತಕ್ಕಂಥದ್ದು ಗೊತ್ತಿಲ್ವಾ? ಮತ್ತೊಂದು ಮೇಡಮ್ ಅಂತ ಗಂಭೀರವಾದಂಥ ವಿಚಾರ, ಇಂಥ ವಿಚಾರಗಳು ಜವಾಬ್ದಾರಿ ತಗೊಳ್ತಕ್ಕಂಥ ಯಾರು? ಹೋಮ್ ಮಿನಿಸ್ಟ್ರು ಫಸ್ಟ್ ಸೆಕೆಂಡ್ ಥರ್ಡ್ ಅವ್ರ ಸ್ಟೇಟ್ಮೆಂಟೇ ಇಲ್ಲ ಹೋಮ್ ಮಿನಿಸ್ಟ್ರದ್ದು. ನಾನು ನೋಡಿ ಹೇಳ್ತೀನಿ ತಿಳ್ಕೊಂಡು ಅಂತಕ್ಕಂಥ ಮಾತು ಹೇಳ್ತಾರೆ. ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟ್ರಿಗೆ ಬೆಲೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು, ಇದೆಲ್ಲದಕ್ಕೂ ಮೂಲ ಬರ್ತಕ್ಕಂಥದ್ದು ಗುಂಪುಗಾರಿಕೆ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತೆ ಕೆಲವು ಮನೆಗಳಲ್ಲಿ ಆ ಸಾವನ್ನಪ್ಪಿರ್ತಕ್ಕಂಥವ್ರ ನೋವಿತ್ತಲ್ವಾ, ಇವತ್ತು ಕೂಡ ಅವ್ರ ಮನೆಗಳಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನೀವು ಯಾವುದೋ 25 ಲಕ್ಷ ಕೊಟ್ಟಿದ್ದ ಕೂಡಲೇ ಅವ್ರು ನೋವಾಗ, ಯಾಕೆಂದ್ರೆ ನಿಮ್ಮ ಮನೆಗಳಲ್ಲಿ ಆ ನೋವಾಗಿದ್ರೆ ನಿಮಗೆ ಗೊತ್ತಾಗೋದು. ನಿಮ್ಮ ಮನೇಲಿ ಅಣ್ಣ ತಮ್ಮ ಅಕ್ಕ ತಂಗಿನ ಕಳ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಆ ನೋವು. ಯಾರಿಗೂ ಆಗ್ಬಾರ್ದು, ಯಾವುದೇ ಕಾರಣಕ್ಕೂ ಯಾರಿಗೂ ಆಗ್ಬಾರ್ದು. ಆದರೆ ನಾವು ಇವತ್ತು ನೋಡಿ ಇಂಥ ಅಚಾತುರ್ಯ ನಡೆದಿರೋದಕ್ಕೆ ನಾವು ಇವತ್ತು ರಾಜೀನಾಮೆ ಕೇಳ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಇದು ರಾಜ್ಯ ಸರ್ಕಾರದ ತಪ್ಪಿದೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣುತ್ತೆ. ಅದರ ಜವಾಬ್ದಾರಿ ಹೊತ್ಕೊಂಡು ಹೊಣೆಗಾರಿಕೆ ಅವ್ರದೇ ಆಗುತ್ತೆ. ಆ ಹೊಣೆಗಾರಿಕೆ ನಾವು ನಿಭಾಯಿಸಲೇಬೇಕು ಅಂತಕ್ಕಂಥದ್ದು ಸ್ಪಷ್ಟ. ಬಿಜೆಪಿ ಮತ್ತು JDS ವಕ್ತಾರರು ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆ ಪ್ರಶ್ನೆಗಳ ಜೊತೆಗೆ ನಂದು ಒಂದಷ್ಟು ಪ್ರಶ್ನೆಗಳಿದ್ದಾವೆ. ನೋಡಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಂದಾಗ, ರಾಜ್ಯದ ಉಪಮುಖ್ಯಮಂತ್ರಿಗಳು ಅಂದಾಗ, ಜಲಸಂಪನ್ಮೂಲ ಸಚಿವರು ಅಂದಾಗ ಅವ್ರ ಸಾಂವಿಧಾನಿಕ ಹುದ್ದೆ ಅಂತ ಕರೀತಾರೆ. ಅವ್ರು ಬಾವುಟ ಹಿಡ್ಕೊಂಡು ಅಲ್ಲಾಡ್ಸ್ಕೊಂಡು ಬಂದರೆ ಏನು ಅರ್ಥ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಜೊತೆಗೆ ನಾಗೇಂದ್ರ ಬಾಬು ಸರ್ ಒಂದು ಪ್ರಶ್ನೆ ಕೇಳಿದ್ರು, CM ಮಾತನ್ನು DCM ಕೇಳ್ತಾ ಇಲ್ವಾ? ಹಲವಾರು ಪ್ರಶ್ನೆಗಳಿದ್ದಾರೆ. ಕಾಂಗ್ರೆಸ್ ವಕ್ತಾರ ಇದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡೋಣ. ನೋಡಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಂದಾಗ ದರ್ಶನ್ ಅವರೇ, ಜಲಸಂಪನ್ಮೂಲ ಸಚಿವರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಅಂದಾಗ ಸಾಂವಿಧಾನಿಕವಾಗಿ ಅವರದ್ದೇ ಆದಂಥ ಒಂದು ಘನತೆ ಇದೆ. ಅವರು HLಗೆ ಹೋಗೋದು, ಬಾವುಟ ಹಿಡ್ಕೊಂಬರೋದು, ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ DK ಶಿವಕುಮಾರ್ ಅವರು? DK ಶಿವಕುಮಾರ್ ಅವ್ರಿಗೂ ವೈಯಕ್ತಿಕ ಭಾವನೆಗಳು ಅನ್ನುವಂಥದ್ದು ಇದೆ. ಮಂತ್ರಿ ಆದ ತಕ್ಷಣ ಅಥವಾ ಅವರು ಯಾವ ಸ್ಥಾನದಲ್ಲಿ ಇದ್ದಾರೆ ಅನ್ನುವಂಥ ಅರಿವಿಲ್ವಾ? ಎಸ್, ವಾಟ್ ಈಸ್ ದೇರ್? ನಾವು ಇಷ್ಟು ದಿನ RCB ಅನ್ನುವಂಥದ್ದು ಇಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ಗವರ್ನಮೆಂಟ್. ಈ ಒಂದು ಪ್ರೈವೇಟ್ ತಂಡ ಅಂದ್ಮೇಲೆ ಹತ್ತಿಸ್ಬೇಡಿ ವಿಧಾನಸೌಧ ಮೆಟ್ಲನ್ನ, ಇದೆ ಅಂದ್ಮೇಲೆ ಹತ್ತಿಸ್ಬೇಡಿ ವಿಧಾನಸೌಧ ಮೆಟ್ಲನ್ನ. ಮೇಡಮ್, ಯಾಕೆ ಇದೇ ತರ ಬೇರೆ ಆಟಗಳನ್ನ ಆಡಿರ್ತಕ್ಕಂಥವ್ರು ಗವರ್ಮೆಂಟ್ ಸ್ಪಾನ್ಸರ್ಡ್ ಅಲ್ಲ. ಎಷ್ಟೋ ಜನರನ್ನ ಅದೇ ತರ ಕರ್ಕೊಬಂದು ವಿಧಾನಸೌಧ ಮೆಟ್ಲಿಲ್ದಾನೆ ಇರ್ಬೋದು ಅಥವಾ ಮತ್ತಿನ್ನೊಂದ್ರಲ್ಲಿ ನೀವು ಆ ತರ ಪ್ಲಾನ್ ವಿಚಾರ ಕೇಳಕ್ ಹೋದ್ರೆ ನೇರವಾಗಿ ಜೈಶ ಹೊಣೆ ಮಾಡ್ಬೇಕಾಗ್ತದೆ. ನಾವೇನ್ ಕರ್ನಾಟಕ ಸರ್ಕಾರ ಇವಾಗಲೇ ಕಳಿಸಿ ಈಗಲೇ ಕಳಿಸಿ ನಮಗೇನಾತ್ರ 20 ದಿನ ಬಿಟ್ಟು ಬಂದ್ರು ಸಮೇತ ನಾವು ಇನ್ನೂ ಚೆನ್ನಾಗಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಜಾತಿ ಗಣತಿ ಅನ್ನೋ ಸಬ್ಜೆಕ್ಟ್ ತಂದ್ರಿ. ಇದೇ 11 ಜನರ ಸಾವಾದ ನಂತರದ ಸಂದರ್ಭದಲ್ಲಿ ಜಾತಿ ಗಣತಿ ವಿಚಾರ ತಂದ್ರಿ, ಡೈವರ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು. BJP ಮತ್ತು JDS ಅವರು ಪೊಟ್ಟು ಬಿಡದಂಗೆ ಅದೇ ಚಿನ್ನಸ್ವಾಮಿ ಇಶ್ಯೂನ ಎತ್ಕೊಂಡು ಕೂತ್ಕೊಂಡಿದ್ದಾರೆ. ಆರ್ ಯು ರೆಡಿ ಟು ಫೇಸ್ ಇಟ್? ಮೇಡಮ್, ನಾನು ಅವಾಗಲೇ ಹೇಳಿದೆ ಅವ್ರು ಹೆಣ್ಗಳ ಮೇಲೆ ರಾಜಕೀಯ ಮಾಡೋದು ಅಂತ. ಮತ್ತೆ ಜಾತಿ ಗಣತಿ ಅನ್ನೋದಕ್ಕೆ ಇವತ್ತಿನ ಒಂದು ಸತ್ಯ ನಿದರ್ಶನ ಮೇಡಮ್. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೆ ಮುಂದೆ ಇವತ್ತು ಬೆಳಗ್ಗೆ ಇಳಿದು ಬರಬೇಕಾದ್ರೆ BBMPಯಿಂದ ಒಂದು ಹೆಣ್ಮಗಳು, ಯಾವುದು ದಲಿತ ಸಮುದಾಯದೊಂದು ಇದು ನಡೀತಾ ಇದೆಯಲ್ಲ, ಪ್ರತಿ ಮನೆಗೆ ಹೋಗಿ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮಾಡಿಲ್ಲ ಅನ್ಬೇಕಾದ್ರೆ ನಾನು ಬೆಳಗ್ಗೆ ವಿಡಿಯೋ ಇಟ್ಕೊಂಡೆ, ಮಾತಾಡಮ್ಮ ನಾನೇ ವಿಡಿಯೋ. ನನ್ನ ಹತ್ರ ಇನ್ನೊಂದು ವಿಡಿಯೋ ಇದೆ. ಅವ್ರು ಎಷ್ಟರ ಮಟ್ಟಿಗೆ ಸರ್ವೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಬ್ಬ ನಾಗರಿಕ ಪ್ರಶ್ನೆ ಮಾಡ್ತಾರೆ. ನೀವು ದಾಖಲಾತಿಯನ್ನು ಇಟ್ಕೊಂಡಿರೋದಕ್ಕೆ ಏನು ಸಾಕ್ಷಿ? ನೀವು ಕೈಯಲ್ಲಿ ಬರ್ಕೊಳ್ಳೋದಲ್ಲ, ಫಾರ್ಮ್ ತೋರಿಸಿ ಅಂತ ನನ್ನ ಹತ್ರ ಒಂದು ವಿಡಿಯೋ ಇದೆ ದರ್ಶನ್ ಅವರೇ. ಅಲ್ಲ, ಈ ವಿಡಿಯೋಗಳನ್ನೆಲ್ಲ ನಾವು ಈಗಿನ ನಾವು ನಮ್ಮ ಸರ್ಕಾರದಿಂದ ಸರ್ಕ್ಯುಲರ್ ಬಂದ ಮೇಲೆ ಶುರು ಆಗುವಂಥದ್ದು. ಈಗ ನಾನು ತೋರಿಸಿದ್ದು ಅವ್ರು ಆನ್ಲೈನ್ ನಲ್ಲಿ ಮಾಡುವಂಥದ್ದು. SC ಸಮುದಾಯದ ಏನು ಜಾತಿ ಗಣತಿ ನಡೀತಾ ಇದೆಯಲ್ಲ, ಒಳ ಮೀಸಲಾತಿ ಅನ್ನುವಂಥ ವಿಚಾರಕ್ಕೆ ಆ ವಿಚಾರ ಮೇಡಮ್. ಹೇಳಿ ಮೇಡಮ್, ಬೇರೆ CM ಮಾತನ್ನ DCM ಕೇಳ್ತಾ ಇಲ್ವಾ? ಮೇಡಮ್, ಅವರಿಬ್ರು ರಾಮ ಲಕ್ಷ್ಮಣ ಇದ್ದಂಗೆ, ಅಣ್ಣ ತಮ್ಮ ಇದ್ದಂಗೆ, ಜನ್ಮದ ಅನುಬಂಧ ಅವ್ರ ಮಧ್ಯೆ ಇರ್ತಕ್ಕಂಥದ್ದು. ಒಟ್ಟಿಗೆ ಕೂರ್ತಾರೆ, ಒಟ್ಟಿಗೆ ಊಟ ಮಾಡ್ತಾರೆ, ಒಟ್ಟಿಗೆ ರಾಜಕೀಯ ಮಾಡ್ತಾರೆ. ಮನೆಗಳು ಬೇರೆ ಇರ್ಬೋದು, ಅವರಿಬ್ಬರ ಮನಸ್ಸುಗಳು ಒಂದೇ ಅನ್ನುವಂಥದ್ದನ್ನ ಮರೆಯುವಾಗಿಲ್ಲ ಮೇಡಮ್. ರೈಟ್, ಮುಂದಕ್ಕೆ ಹೇಳಿ ನಿಮ್ಮ ಉತ್ತರ. ಎಸ್ ಮೇಡಮ್, ಈಗ ಅನೇಕ ಪ್ರಶ್ನೆಗಳನ್ನ ನಾನು ಬರಿತಾ ಇದ್ದೆ. ವಿಚಾರಗಳು ಬೇಕಲ್ಲ, ನಾನು ಬರ್ಬೇಕಾದ್ರೆ ಲೆಕ್ಕ ಪಕ್ಕ ಇರ್ಬೇಕಲ್ವಾ. ಪಾಪ ಇವರು ಸಾವುಗಳು ಆಗ್ಬಾರ್ದು. ಅವ್ರ ಮನೆಯ ನೋವು ಎಲ್ಲ ಕೇಳಿದ್ರು. JDS ವಕ್ತಾರರೇ, ಹೋಗಿದ್ದೀರಾ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಮಾಡೋದು ಕಾಸಿಂದಲ್ಲಿ ಹೆಣ್ಮಕ್ಳನ್ನ? ಖಂಡಿತ. 3,000 ಜನ ಹೆಣ್ಮಕ್ಳು ಅತ್ಯಾಚಾರ ಮಾಡಿದ್ರಲ್ಲ ನಿಮ್ಮ ನಾಯಕ, ನಿಮ್ಮ ಅಂದಿನ MP, ಯಾರು ರಾಜೀನಾಮೆ ಕೊಟ್ಟರು?
ಕುಮಾರಸ್ವಾಮಿ ರಾಜೀನಾಮೆ ಕೊಟ್ರ ಆಯ್ತು. ಇನ್ನೊಂದು ಸಾವಿನ ಬಗ್ಗೆ ಬಹಳ ಚರ್ಚೆ ಇತ್ತು. ಇದೇ ಕುಮಾರಣ್ಣ ಹೇಳಿದ್ರು. ಯಾರು ಅಂದ್ರೆ ಶ್ರೀಮತಿ ಮೈತ್ರಿಯಾ ದೇವಿ 10/10 ಬಾವಿನಲ್ಲಿ ದೂಕಿ ಎಂತದೋ ಕೊಳದಲ್ಲಿ ದೂಕಿ ಸಾಯಿಸಿದ್ರು ಅಂತ ಅವ್ರು ಆರೋಪ ಮಾಡಿದ್ರು. ಇದಕ್ಕೆ ಯಾರು ಈಗ ವಿಜಯೇಂದ್ರ ಎಂಕ್ವೈರಿ ಹೇಳ್ತಾರ ಅಥವಾ ಕುಮಾರಣ್ಣ ರಾಜೀನಾಮೆ ಕೊಡ್ತಾರೆ? ಸಾವಿನ ಬಗ್ಗೆ ಮಾತಾಡ್ತಾ ಇರೋದಲ್ವಾ? ಅವರು ಅವತ್ತು ಪ್ರಶ್ನೆ ಮಾಡಿದ್ದು. ಇವತ್ತು ನಮ್ಮ ವಿಚಾರದಲ್ಲಿ ನೀವು ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಅವತ್ತು ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬರು ರಾಜೀನಾಮೆ ಕೇಳಿದ್ರು. ಗೋದ್ರ ಹತ್ಯಾಕಾಂಡಾಗಿ 3,000ಕ್ಕೂ ಅಧಿಕ ಜನ ಈ ದೇಶದಲ್ಲಿ ಸತ್ರಲ್ಲ. ನರೇಂದ್ರ ಮೋದಿ ಏನಾದ್ರು ರಾಜೀನಾಮೆ ಕೊಟ್ರ? ನಕಲಿ ಎನ್ಕೌಂಟರ್ ಮಾಡಿರ್ತಕ್ಕಂಥ ಅಮಿತ್ ಶಾ ಯಾವ ನೈತಿಕತೆ ಮೇಲೆ ಇವತ್ತು ಗೃಹ ಸಚಿವರಾಗಿದ್ದಾರೆ? ಇವ್ರದೇ ಆಳ್ವಿಕೆಯಲ್ಲಿ ಮಣಿಪುರದಲ್ಲಿ 258 ಜನ ಸತ್ರಲ್ಲ. ಯಾರು ಹೊಣೆ ಹೊರ್ತಾರೆ? ಇವ್ರದೇ ಆಳ್ವಿಕೆಯಲ್ಲಿ ದೆಹಲಿಯಲ್ಲಿ 726 ಜನ ಸತ್ರಲ್ಲ. ಯಾರು ಹೊಣೆಯನ್ನು ಹೊರ್ತಾರೆ? ಇವ್ರದೇ ಆಳ್ವಿಕೆಯಲ್ಲಿ 730 ಕಾಲ್ ತುಳಿತದಿಂದ ಸಾವಾಗಿದೆಯಲ್ಲ, ಅದು ದೆಹಲಿ ನಿಲ್ದಾಣ ಇರ್ಬೋದು, ಕುಂಭಮೇಳದ 86 ಇರ್ಬೋದು, ಅಥವಾ ಗೋವಾದಲ್ಲಿ ಅದು ಲಕ್ಷ್ಮೀ ಟೆಂಪಲ್ ಆಗಿರ್ಬೋದು, ವೆಂಕಟೇಶ್ವರ ಟೆಂಪಲ್ ನ ಕಾಲ್ ತುಳಿತಾಗಿರ್ಬೋದು. ಒಟ್ಟು 730 ಯೋಧರು ವಿಚಾರಕ್ಕೆ ಬರೋಣ. ನಾವಿವತ್ತು ಪುಲ್ವಾಮಾ, ಪೆಹಲ್ಗಾಮ್ ಅಂತ ಇದೀವಿ. ಅವರಿಗೂ ಅಲ್ಲಿ ಸತ್ತಂತ ನಾಗರಿಕರಿಗಾಗ್ಲಿ ಅಥವಾ ಬೇರೆ ಯಾರಿಗಾಗ್ಲಿ ಪರಿಹಾರ ₹1 ಕೊಟ್ಟಿಲ್ಲ, ಸಾಂತ್ವನ ಮಾಡಿಲ್ಲ, ಜಾಗಕ್ಕೆ ಹೋಗಿಲ್ಲ. ಆದ್ರೆ ಇವತ್ತು ಯೋಧರು ಒಟ್ಟು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಮೇಲೆ 610 ಜನ ಬಿಡ್ತಿದಾರಲ್ಲ, ಅದಕ್ಕೆ ಯಾರು ರಾಜೀನಾಮೆ ಕೊಡ್ತಾರೆ? ಅದಕ್ಕೆ ಯಾರು ಉತ್ತರ ಯಾರು ಕೊಡ್ತಾರೆ? ರಾಜೀನಾಮೆ ಬೇಡ, ಉತ್ತರ ಕೊಡ್ಲಿ. ಇವತ್ತು ಮೊನ್ನೆ ಏರ್ ಇಂಡಿಯಾ ಕ್ರಾಶ್ ಆಯ್ತು, ಮೋದಿ ಅವರು ಹೋದ್ರು, ಅವ್ರು ತವರು ಅಂತಾನೆ ಅಂದೆ. ಆದ್ರೆ ಇವತ್ತು ಅದಾನಿ ಪೋರ್ಟ್ ಅನ್ನುವಂಥದ್ದನ್ನ ಮರಿಬಾರ್ದು. ಅದನ್ನ ಸಂಪೂರ್ಣ ನಿರ್ವಹಣೆ, ಒಂದು ವಿಮಾನ ಹಾರ್ಬೇಕಂದ್ರೆ, ಯಾಕಂದ್ರೆ ಮೊದಲೇ ತಾಂತ್ರಿಕ ದೋಷ ಇದೆ. 44 ಸೆಕೆಂಡ್ ಮೂವಿಂಗ್ ಅಲ್ಲಿ ಅಂದ್ರೆ 20 ಸೆಕೆಂಡ್ ಸಿಕ್ಕಿರೋದು. ಚೆಕಪ್ ಇಲ್ದೇನೆ ಆ ಫ್ಲೈಟ್ ಹೆಂಗ ಹಾರೋದಕ್ಕೆ ಬಿಟ್ರು ಅನ್ನುವಂಥದ್ದು. ಅದ್ರ ಜವಾಬ್ದಾರಿಯನ್ನ ಯಾರು ತಗೊಳ್ತಾರೆ? ಇನ್ನ ದೆಹಲಿ ಮತ್ತೆ ಮುಂಬೈಯಲ್ಲಿ ಆಗಿರ್ತಕ್ಕಂಥ ಕಾಲ್ತುಂಡತಗಳು ಏನು ಬಹಳ ಮಾತಾಡಿದ್ರಲ್ಲ. ಚಾಮರಾಜನಗರದಲ್ಲಿ ಮೇಡಮ್ 36 ಜನ ಕೋವಿಡ್ ನಲ್ಲಿ ವಿಲ 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 ಒದ್ದಾಡಿ ಸತ್ತಾಗ 3 ಜನ ಅಂತಂದ್ರು. ಅವ್ರಿಗೆ ಆಕ್ಸಿಜನ್ ಕೊಡ್ಲಿಲ್ಲ. ಕೊನೆಗೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋ ಕೆಲಸ ಮಾಡಲಿಲ್ಲ. ಇದೇ DK ಶಿವಕುಮಾರ್ ಅವರು ಅವ್ರ ಮನೆ ಮುಂಜಾನೆ 6 ಗಂಟೆಗೆ ಹೊರಟವರು ಮಾರನೇ ದಿನ 6 ಗಂಟೆ ತನಕ ಕಣ್ಣಲ್ಲಿ ನೀರು ಹಾಕಿ ಇವ್ರು ಕಣ್ಣೀರಿನ ಬಗ್ಗೆ ಕೇಳ್ತಾರಲ್ಲ. ಹೌದು ಸರ್, ನಮಗೆ ಹೃದಯ ಇದೆ, ಹೃದಯವಂತಿಕೆ ಇದೆ, ಮಾನವೀಯತೆ ಇದೆ, ನಮಗೆ ಕಣ್ಣೀರು ಬರ್ತದೆ. ಇದೇ ದೆಹಲಿನಲ್ಲಿ ಅವ್ರ ತಂದೆಯನ್ನ ನಿಂದು ಎಡೆ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ DK ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ರು. ಮೊನ್ನೆ ನಡೆದಂತ ಕಾಲ್ತುಂಟ ಆದಾಗ DK ಶಿವಕುಮಾರ್ ಅವ್ರಿಗೆ ಎದೆ ಮಟ್ಟದ ಮಕ್ಕಳಿದಾರಲ್ವಾ, ಅವ್ರು ನೆನ್ಸ್ಕೊಂಡು ಆ ಮಕ್ಕಳು ನೆನ್ಸ್ಕೊಂಡು ನೀರು ಹಾಕಿದ್ರೆ ಅದಕ್ಕೂ ರಾಜಕೀಯ ಮಾಡುವಂತ ಕೆಲಸ ಮಾಡಿದ್ರು. ಚಾಮರಾಜನಗರ ದುರಂತ ಆದಾಗ ಮನೆಗಳು ಒಂದೊಂದು ಕರ್ನಾಟಕ ಕಥೆಗಳನ್ನ ಕೇಳ್ತಾ ₹1 ಲಕ್ಷ ಚೆಕ್ ಅನ್ನ ಕೊಡ್ತಾ ಕಣ್ಣಲ್ಲಿ ನೀರು ಹಾಕಿದ್ದಾರೆ DK ಶಿವಕುಮಾರ್ ಅವರು. ಅದ್ರ ಬಗ್ಗೆ ಯಾರ ಆಕ್ಷೇಪ ಇಲ್ಲ ದರ್ಶನ್ ಅವರು. ಇಲ್ಲ ಮಾಡಿದ್ರಲ್ಲ ಕುಮಾರಸ್ವಾಮಿ. ಕಣ್ಣೀರಿಗೆ ಯಾಕಂದ್ರೆ ನೀವು ಅವ್ರ ಕಣ್ಣೀರಿಗೆ ಹಂಗ ಮಾಡಿದಿರಿ. ಏನ್ ಅವ್ರ ಕಣ್ಣೀರಿಗೆ ವೋಟಿಂಗ್ ಕಣ್ಣೀರು ಬಿಜೆಪಿ ಮೇಡಮ್, ಬಿಜೆಪಿ ಹಾಸನದ ಸರಣಿ ಕಣ್ಣಲ್ಲಿ ನೀರು ಹಾಕಿದ್ರ, ಕಣ್ಣಲ್ಲಿ ನೀರು ಹಾಕಿದ್ರ, ಅವ್ರ ಮನೆಗೆ ಭೇಟಿ ಕೊಟ್ರ, ಸಾಂತ್ವನ ಹೇಳಿದ್ರ, ಪರಿಹಾರ ಕೊಟ್ರ. ಏನ್ ಮೇಡಮ್ ಇದು? ನಾವು ಬೇರೆ ಟೈಮಲ್ಲಿ ಕುಮಾರಣ್ಣ ಹತ್ತಿರೋದಿಲ್ಲ ನೋಡಿದೀವ. ಆಯ್ತು, ಕುಮಾರಸ್ವಾಮಿ ಅವರು ಇದೇ ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನ ಆದಾಗ ಬೆಂಗಳೂರಿನಲ್ಲಿ 8 ಜನ ಮಡಿದ್ರಲ್ಲ. ಏನ್ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ರ? ಯಾವ್ದಾದ್ರು ಅಧಿಕಾರಿಗಳು ತಲೆದಂಡ ಆಯ್ತಾ? ಇದು ಹೊಣೆ ಯಾರು ಹೊತ್ತಿರ್ತಕ್ಕಂಥದ್ದು? ಇವತ್ತು ಮನುಷ್ಯರು ಬದುಕಿರ್ಬೇಕಾದ್ರೆ ಮುನ್ರತ್ನ HIV ಚುಚ್ಚಿ 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 ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಸಾಯಿಸ್ತಾ ಇದ್ರಲ್ಲ. ಬಿಜೆಪಿ ಅವರು ಯಾರು ರಾಜೀನಾಮೆ ಕೊಡ್ತಾರೆ? ಇವರ ಕಾಲದ ವಿಚಾರಗಳು ಒಂದೆರಡಲ್ಲ. ಹಜರತ್ತಲ್ಲಿ 121 ಜನ, ಮುಂಬ್ರಿ ಬ್ರಿಡ್ಜ್ ಬಿತ್ತಲ್ಲ 141 ಜನ ಸತ್ರಲ್ಲ. ಮೊನ್ನೆ ಅಷ್ಟೇ ಪುಣೆನಲ್ಲಿ ಬ್ರಿಡ್ಜ್ ಬಿತ್ತು, ಒಟ್ಟು 30 ಜನ ಸತ್ತೋದ್ರಲ್ಲ. ಯಾರು ಹೊಣೆ ಮೇಡಮ್? ನಮಗೆ ನೈತಿಕತೆ ಇದೆ. ಪೊಲೀಸರು ಜವಾಬ್ದಾರಿ ಹೊರಲೇಬೇಕಾಗ್ತದೆ. ಉದಾಹರಣೆ ಮೇಡಮ್, ಇವತ್ತು ಯೋಧರು ಸೇನೆ ಗಡಿ ಕಾಯೋದಕ್ಕೆ ಹೋಗಿರ್ತಾರೆ. 24x7 ನಮಗೋಸ್ಕರ ಅವರು ಕಣ್ತಗ್ದೇ ಇರ್ತಾರೆ. ದಿನ ಏನು ಟೆರರಿಸ್ಟ್ ಬರ್ತಾ ಇರಲ್ಲ, ಯಾವುದೋ ಒಂದು ಕಾಲದಲ್ಲಿ ಬರ್ತಾ ಇರ್ತಾರೆ. ಊರಿ ಆಗಿರ್ಲಿ, ಪಠಾಣ್ಕೋಟ್ ಆಗಿರ್ಲಿ, ಪೆಹಲ್ಗಾಮ್ ಆಗಿರ್ಲಿ, ಪುಲ್ವಾಮಾ ಆಗಿರ್ಲಿ. ಆದ್ರೆ ಯೋಧರು ಯಾವ ತರ ರಜೆ ತಾಳ್ತಾರ? ಯೋಧರು ಯಾವ ತರ ನಮ್ದು ಕೆಲಸ ಅಲ್ಲ ಅಂತ ಅನ್ಕೊಳ್ತಾರ? ಪೊಲೀಸ್ನವ್ರ ಡ್ಯೂಟಿ ನಾನು ಇನ್ನೇ ಮಲಗಿರ್ಲಿಲ್ಲ ಇವತ್ತಾಗಿದೆ ಅಂತಲ್ಲ. ಪೊಲೀಸ್ನವರು ಆ ಕರ್ತವ್ಯ ಮಟ್ಟದ್ದು ಇಡೀ ಕರ್ನಾಟಕದ ಏನ್ ರಕ್ಷಣೆ ಮಾಡುವಂತ ಹೊಣೆಯನ್ನ ಪೊಲೀಸ್ನವ್ರು ಹೊತ್ತಿರ್ತಾರೆ. ಅದ್ರ ಮುಖಂಡರಾದಂತ ದಯಾನಂದ ಒಳ್ಳೆ ಅಧಿಕಾರಿ, 2 ಮಾತಿಲ್ಲ. ಆದ್ರೆ ಜವಾಬ್ದಾರಿ ಅವರು ಹೊರಲೇಬೇಕಾಗ್ತದೆ. ಆಮೇಲೆ ಆ ತಂಡವನ್ನ ಮೇಡಮ್, ನಿಮ್ಮ ಮಾತನ್ನ ಜನ ಕೇಳ್ಕೊತಿದ್ದಾರೆ ದರ್ಶನ್ ಅವರೇ. 18ನೇ ಆವೃತ್ತಿಯಲ್ಲಿ IPL ಗೆಲುವನ್ನ ಅನುಭವಿಸಿದೆ. ಬೆಳಗಿನ ಜಾವದವರೆಗೂ ಯಾವುದೇ ಒಂದು ಸಣ್ಣ ಅನಾಹುತ ಸೈನಿಕರು ಕಾಣ್ತಾರೆ, ನಿಮ್ಮ ಅಕ್ಕಪಕ್ಕ ನಿಮ್ಮನ್ನು ರಕ್ಷಣೆ ಮಾಡಿ ಪೊಲೀಸರು ಬಿದ್ದಿದ್ದ
ಹೇಳಿ ಇದು ನಾವು ಕ್ರಮ ತಗೊಂಡಿಲ್ಲ ಅಂದ್ರೆ ಏನು ಕ್ರಮ ತಗೊಂಡ್ರಿ? ಅಂದ್ರೆ ನೀವು ಹಾಕು ಪಾಲ್ ಅನ್ಕೊಂಡ್ಬಿಟ್ಟಿದ್ದೀರಾ. ಇದು ಪಾಲಲ್ಲ, their responsibility, their duty, ದೇಶದಲ್ಲಿ they have to do. ಸೈನಿಕರು ಕಾಯ್ತಿದ್ದಾರೋ ಹಂಗೆ ರಾಜ್ಯವನ್ನ ಇದೇ ತುಮಕೂರಿಂದ ಹಾಸನದಿಂದ ಚಿಕ್ಕಬಳ್ಳಾಪುರ ನಮ್ದೇನಾಗುತ್ತೆ? ಏನು ಡಿ ಕೆ ಶಿವಕುಮಾರ್ ಅವರು ಹೋಗ್ಬಿಟ್ಟು ಲಾಠಿ ಇಟ್ಕೊಂಬೇಕಾ? ಸಿದ್ದರಾಮಯ್ಯನವರು ಏಕೆ ಪೊಲೀಸ್ನವರು ಆಗಲ್ಲ, ಇಟ್ ಈಸ್ ಇಂಪಾಸಿಬಲ್, ವೆರಿ ಮಚ್ ಕ್ರೌಡ್ ಅಂದಾಗ ಅಕ್ಸೆಪ್ಟ್ ಓ ಮಾಡಿ ಮೇಡಮ್ ಒಂದು ನಿಮಿಷ ಸುಳ್ಳು ಬೇಡ ಮೇಡಮ್. ನಾನು ಲೆಟರ್ ಮಾತಾಡೋದು, ರೆಕಾರ್ಡ್ಸ್ ಮಾತಾಡೋದು. ಒಂದ್ ನಿಮಿಷ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇಂದ ಮೇಡಮ್ ಒಂದ್ ನಿಮಿಷ ಮಾತಾಡ್ತೀನಿ ಮೇಡಮ್, ಒಂದ್ ನಿಮಿಷ ಬಿಡಿ ಕೇಳ್ತೀನಿ ಮೇಡಮ್. ಒಂದ್ ನಿಮಿಷ ಮಾತನ್ನ ಮರ್ಸ್ಬೇಡಿ, ಅವಕಾಶ ಕೊಡಿ. ಒಂದ್ ನಿಮಿಷ ಮೇಡಮ್. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇಂದ ಬೈ ರೈಟಿಂಗ್ ವಿಧಾನಸೌಧಕ್ಕೆ ನಾವು ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ. KCA ಸ್ಟೇಡಿಯಂ ಮತ್ತು ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ ಬೈ ರೈಟಿಂಗ್. ಆದ್ರೆ ಪ್ರೊಸೆಷನ್ಗೆ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಕೊಡ್ತೀವಿ ಅಂತ ರೈಟಿಂಗ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇಂದ ಕೊಟ್ಮೇಲೆ ಕೊಡ್ಬೇಕಾದ್ರೆ ಯಾರ ಕರ್ತವ್ಯ? ತಪ್ಪಾಗಿದೆ, ಅದು ತಲೆಗಂಡ ಆಗ್ಬೇಕಾದ್ರೆ ಯಾರ ಕರ್ತವ್ಯ? ಅದ್ರ ಮುಖ್ಯಸ್ಥರು ಆಗ್ಲೇಬೇಕಲ್ವಾ? ಯಾಕಂದ್ರೆ ಸಾವುಗಳಿಗೆ ಬೆಲೆ ಇಲ್ವಾ? ಮೇಡಮ್, ಒಂದು ಇಲ್ಲಿ ತರಾತುರಿಯಲ್ಲಿ ಮಾಡಿರ್ತಕ್ಕಂಥ ವಾಂತರಗಳಿದಾವಲ್ಲ, ಅದರಿಂದಾಗಿ ಇದಾಗಿರುವಂಥದ್ದು. ಫ್ಯಾನ್ ಬೇಸ್ ದೊಡ್ಡದಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಲಕ್ಷಾಂತರ ಜನರು ಇಲ್ಲಿ ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಇಷ್ಟು ಗೊತ್ತಿದೆ ಯಾಕೆಂದ್ರೆ ಹಿಂದಿನ ದಿವಸ ರಾತ್ರಿನೇ MG ರೋಡ್, ಬ್ರಿಗೇಡ್ ರೋಡಲ್ಲಿ ಯಾವ ರೀತಿ ಸಂಭ್ರಮಾಚರಣೆ ಇತ್ತು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ದು ಅವರು ಹೇಳ್ತಾ ಹೋದ್ರು. ಆಮೇಲೆ ಸ್ವಾಮಿ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಒಂದ್ಸತಿ ಹಿಮಾಲಯನ್ ಬ್ಲೆಂಡರ್ ಅಂತ ಒಂದು ಬುಕ್ ಇದೆ, ತೆಗೆದು ಓದಿ, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆಯ್ತಾ? ಸೇನೆ ಬಗ್ಗೆ ನೀವು ಫಸ್ಟ್ ಏನಂತ ನೀವು ನಿಮಗೆ ಯಾವ ಸಬ್ಜೆಕ್ಟ್ ಇಲ್ವಾ? ಹೆಣ ಇಟ್ಕೊಂಡು ರಾಜಕೀಯ ಮಾಡ್ತೀವಿ. ನಾವೆಲ್ಲ ಮಾಡ್ತಾ ಇದೀವಿ. ನಾವು ಮಾಡ್ತಾ ಇದೀವಿ ಮೇಡಮ್. ನಾವು ನ್ಯಾಯಕ್ಕೆ ಈ ಅಧಿಕಾರಿಗಳು ತಲೆದಂಡ ಮಾಡಿದಾರಲ್ಲ, ಅದಕ್ಕೆ ನೀವು ಉತ್ತರ ಕೊಡ್ತಾರೆ. ಇವ್ರು ಹಾಕಿ ಉತ್ತರ ಕೊಟ್ಕೊಂಡು ಅದನ್ನ ಫಸ್ಟ್ ಸರಿ ಮಾಡ್ಲಿ. ಒಂದು ದಿವಸ ರಜೆ ತಗೊಳ್ಳದೆ ಇರ್ತಕ್ಕಂಥ ಕಮಿಷನ್ ಇವರು ಇದು ಮಾಡಿದ್ದಾರೆ. ನಿಷ್ಠಾವಂತ ಅಧಿಕಾರಿಗಳ ತಲೆದಂಡ ಮಾಡಿ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಇವ್ರು ಮಾತಾಡೋದಿಲ್ಲ. ಇವ್ರು ದೊಡ್ಡದಾಗಿ ಪಂಕಾನುಪಂಕವಾಗಿ ಇಷ್ಟೊತ್ತ ನೋಡಿ ಮೇಡಮ್, ಇಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ಏನಿದೆಯಲ್ಲ ಇದಕ್ಕೆ ಇವರೇ ಹೊಣೆಗಾರರು. ಯಾವುದೇ ಕಾರಣ ನೋಡಿ ಮೇಡಮ್, ಇದು ಮಾಡ್ಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ಕೊಟ್ಕೊಂಡು ಒಳಗಡೆ ಹೋಗಿ ಮುತ್ಕೊಂಡಿದ್ದು ಇವ್ರಿಗೆ ಹೇಳಿಲ್ಲ ನಾವು. ಇವ್ರು ಹೋಗ್ಕೊಂಡು ಅಲ್ಲಿ ದೊಡ್ಡ ತಕ್ಷಣ ಪುಲ್ವಾಮಾ ಅಂತ ಡೈವರ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಸತ್ಯ ತಲುಪಬೇಕು ಮೇಡಮ್. ಇವ್ರು ಮಾಡಿ 100 ಕೋಟಿ ನೀವು ಅದೇ ಕೆಲಸ ಮಾತಾಡಬೇಡಿ. ಮಾಡ್ಕೊಳ್ಳೋ ಅನಾಹುತಕ್ಕೂ ವ್ಯತ್ಯಾಸ ಇದು ಯಾರು ಮಾಡ್ಕೊಂಡಿಲ್ಲ, ಮಾಡ್ಕೊಂಡಿರೋದೇ ಆಕಸ್ಮಿಕ ರೀ. ಆಯ್ತು, ನಾನು ಹೇಳ್ತೀನಿ, ಏರೋಪ್ಲೇನ್ ಮಾಜಿ ಮುಖ್ಯಮಂತ್ರಿ ಸಾಯಿಸ್ಬೇಕು ಅಂತ ಮಾಡಿದ್ದಾರೆ ಅಂತ ನಾನು ಆರೋಪ ಮಾಡ್ತೀನಿ. ಅಲ್ಲ ಮೇಡಮ್, ಇದು ನಮ್ಗಾದ್ರೆ ಆಕಸ್ಮಿಕ ಅಲ್ಲ. ನಾವೇನಾದ್ರೂ ಹೇಳಿದೀವ? ಸಿಂಪಲ್ ರೀ, ಒಂದು ಆಯೋಜನೆ ನೆಟ್ಟಗ್ ಮಾಡ್ಬಿಟ್ಟಿದ್ರೆ ಇರುವಂತ ಇನ್ಸ್ಟ್ರಕ್ಷನ್ KCA ಜವಾಬ್ದಾರಿ ಮೇಡಮ್. ಕರ್ನಾಟಕ ಸರ್ಕಾರ ಸ್ಟೇಡಿಯಂ ಒಳಗಡೆ ಯಾರು ಕೊಡೋದು ಮೇಡಮ್? ಪೊಲೀಸ್ನವರೇ ಕೊಟ್ಟಿದ್ದಾರೆ. ಅದಕ್ಕೆ ಪೊಲೀಸ್ನವ್ರ ತಲೆದಂಡನಾಗಿದೆ, ಅವ್ರ ಮೇಲೆ ಕೇಸ್ ಆಗಿದೆ. ದಯಮಾಡಿ ಮಾನ್ಯ ವಕ್ತಾರರೇ, ನಾನು ನೀವು ಮಾತಾಡುವಾಗ ಮಾತಾಡಿಲ್ಲ, ಕಿರ್ಚಿಲ್ಲ. ದಯವಿಟ್ಟು ಸಾರ್ವಜನಿಕರು ನೋಡ್ತಾ ಇದ್ದಾರೆ, ಕೆಲವು ವಿಚಾರಗಳು ಜನಗಳಿಗೆ ಮುಟ್ಲಿ. ತಾವಾಗಲೇ ಮಾತಾಡ್ತಕ್ಕ 4-5 ವಿಷಯಗಳು ಮಾತಾಡಿದ್ದೀರಾ. ಪಾಪ ರಾಮ ಲಕ್ಷ್ಮಣ ಅಂತಂದರು, ಆಂಜನೇಯನ ಯಾಕೆ ಬಿಟ್ಟರು ಅಂತಕ್ಕಂಥದ್ದು ಗೊತ್ತಿಲ್ಲ. ಆಂಜನೇಯನೇ ಮೇಯ್ನ್ ಎಲ್ಲ ಬೆಟ್ಟ ಹೊತ್ಕೊಂಬರೋದು ಅವೆಲ್ಲ ಮಾಡೋ. ಆಂಜನೇಯನ 3ನೇ ಪ್ಲೇಸಲ್ಲಿ ಕೂರಿಸಿದ್ದಾರೆ ಈ ರಾಜ್ಯದ ಗೃಹ ಮಂತ್ರಿಗಳನ್ನು. ಸೀತೆ ಮಾತೆ ಬಗ್ಗೆ ಮಾತಾಡೋದು ಬೇಡ ಈಗ ಸದ್ಯಕ್ಕೆ. ಎರಡನೇದು, ಮಾನ್ಯ ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಹೇಳ್ತಿದ್ರು ಮೇಡಮ್, ಯಾವುದೋ ಒಂದು 3,000 ಹೆಣ್ಮಕ್ಳನ್ನ ಇದು ಮಾಡಿದ್ರು JDSನವರು ಯಾರು ಅಂತ ಹೇಳಿ. ಈ ರಾಜ್ಯದಲ್ಲಿ ಕಾನೂನಿದೆ, ತಲೆಬಾಗಿದ್ದೀವಿ. ಯಾರೇ ತಪ್ಪಿತಸ್ಥರಾಗಿರಲಿ, ದೇವೇಗೌಡರಾಗಿರಲಿ, ಕುಮಾರಸ್ವಾಮಿ ಆಗಿರಲಿ, ನಾನಾಗಲಿ, ನೀವಾಗಿರಲಿ, ಕಾನೂನಿನ ಮುಂದೆ ಕೋರ್ಟಲ್ಲಿ ನಡೀತಾ ಇದೆ. ತಗೊಂಡವ್ರನ್ನ ಒಳಗಿಟ್ಟಿದ್ದಾರೆ. ತಪ್ಪಿದರೆ ಜೈಲಿಗೆ ಹಾಕಲಿ. ನಮ್ಮದು ಯಾವುದೇ ಕಾರಣಕ್ಕೂ ತಕರಾರಿಲ್ಲ, ನಮ್ಮದು ಯಾವುದೇ ಕಾರಣಕ್ಕೂ ವಹಿಸ್ಕೊಳ್ಳಲ್ಲ. ಅದು ಯಾರೇ ಆಗಿರಲಿ, ಯಾವುದೇ ಪಕ್ಷದವರಾಗಿರಲಿ. ನಂಬರ್ 1. ನಂಬರ್ 2, ಮಾನ್ಯ ವಕ್ತಾರರು, ಕಾಂಗ್ರೆಸ್ ವಕ್ತಾರರು ಕೆಲವು ವಿಚಾರಗಳನ್ನು ಹೇಳ್ತಿದ್ರು. ಒಂದು ಸತಿ ಪುಲ್ವಾಮಾದ ಹೇಳ್ತಾರೆ, ಒಂದು ಸತಿ ಮತ್ತೊಂದು ಕಡೆ ಇಲ್ಲಿ ಗ್ಯಾಸ್ದು ಇವೆಲ್ಲ ಹೇಳ್ತಾರೆ. ನೀವು ಆಡಳಿತ ಪಕ್ಷದಲ್ಲೇ ಫೇಲ್ಯೂರ್ ಅಂದ್ಕೊಂಡಿದ್ದೆ, ವಿರೋಧ ಪಕ್ಷದಲ್ಲೂ ನೀವು ಫೇಲ್ಯೂರು.
ಇಷ್ಟೊಂದು ಲಿಸ್ಟ್ ಇಟ್ಕೊಂಡು ಯಾವತ್ತು ನೀವು ಪ್ರೊಟೆಸ್ಟ್ That is ಮಾಡಿದ್ರಿ, ಯಾವತ್ತು ನಾವು ಹೇಳಿದ್ಮೇಲೆ ಹೇಳಿದ್ರಿ? ರಾಜಕೀಯ ಮಾಡಿಲ್ಲ No, no. ಸರ್. ನಾನು ಹೇಳಿದ್ದೀನಿ. ದರ್ಶನ್ ಅವ್ರು ಹಂಗೆ ಹೇಳ್ಬಾರ್ದ್ರಿ. ಅವ್ರು ಹೆಣ ತಂದಿಟ್ಟ ಮೇಲೆ ನಾವು ಲೆಕ್ಕ ಹೇಳಬೇಕಾಗ್ತದೆ. ಮೇಡಮ್ ಹಂಗಲ್ರಿ ಅದು. ಮೇಡಮ್ ಒಂದು ನಿಮಿಷ, ಮೇಡಮ್ ಒಂದು ನಿಮಿಷ. ಪ್ರಶ್ನೆ ಮಾಡಬೇಕು, ಉತ್ತರ ಮೇಡಮ್. ಸಿಗೋವರೆಗೂ ಪ್ರಶ್ನೆ ಮೇಡಮ್. ಮಾಡಬೇಕು. ಕಡೆ ಪಕ್ಷ ಜನರ ಹತ್ರ ಒಂದು ಅಭಿಪ್ರಾಯ ಸೃಷ್ಟಿ ಮಾಡಬೇಕು. ಅದು ಮೇಡಮ್. ವಿರೋಧ ಪಕ್ಷ ಜವಾಬ್ದಾರಿ. ಮೇಡಮ್. ನಾವು ಹೇಳೋದನ್ನ ಮೇಡಮ್, ರಾಜಕೀಯ ಮೇಡಮ್ ಒಂದು ನಿಮಿಷ. ಮಾಡೋದಲ್ಲ. ಮೇಡಮ್ ಹಂಗಲ್ರಿ ಮೇಡಮ್ ನನ್ನ ಅದು. ಸರದಿ ಇದೆ. ಆಮೇಲೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ಕೇಳ್ತಕ್ಕಂಥ ಹಕ್ಕಿದೆ. ನಾವೇನು ಸಂವಿಧಾನ ಪದೇ ಪದೇ ಸಂವಿಧಾನದ ಬಗ್ಗೆ ಭಾರಿ ಗೌರವವಾಗಿ ಮಾತಾಡ್ತಾರೆ. ಸಂವಿಧಾನದ ರೀತಿಯಲ್ಲಿ ಈಗ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಲ್ಲಿ, ಸಂವಿಧಾನದ ಅಡಿಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಕಿಚ್ಚಾಡಿದ ಕೂಡಲೇ ಎಲ್ಲೂ ಯಾರಿಗೂ ನ್ಯಾಯ ಸಿಕ್ಕಲ್ಲ. ನೀವು ಯಾವ ಕಾನೂನಾತ್ಮಕವಾಗಿ ಏನು ನಡಿಬೇಕು ಅಂತಕ್ಕಂಥದಕ್ಕೆ ನೈತಿಕ ಹೊಣೆಗಳು ಹೊತ್ಕೊಂಡಂಥ ಸಂದರ್ಭದಲ್ಲಿ ಜವಾಬ್ದಾರಿ ತಗೊಂಡಿರ್ತಕ್ಕಂಥವ್ರು ಅದನ್ನು ಹೊಣೆಗಾರಿಕೆಗೆ ಆಗಲೇಬೇಕಾಗ್ತದೆ. 2 ಮುಂದೆ ಕಣ್ಣೀರು ಇಲ್ಲ ವಿಷಯದಲ್ಲಿ ಈಗ ನೋಡಿ ನೀವು Yes, madam. ರಾಜ್ಯದಲ್ಲಿ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದೆ. ಇದೇನ್ ಸಮಸ್ಯೆ ಅಂತ ಅಲ್ಲ ಅಂತ ನಾನು ಹೇಳಲ್ಲ. ಏ madam. ಇದನ್ನ ಬಿಟ್ಬಿಟ್ಟು ಇನ್ನೂ ಚಿನ್ನಸ್ವಾಮಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇವ್ರನ್ನ ಇನ್ನೂ ಕುಗ್ಸೋ ಪ್ರಯತ್ನ ಮಾಡ್ತಿದ್ದೀರಿ. ಒಂದು ಮಾತು ಸರ್ಕಾರದ ಪತನ Yes, ಪತನ ಪತನ ಅಂತ yes. ಹೇಳ್ತಾ ಇಲ್ಲ. ಇವ್ರನ್ನ ಆಡಳಿತ ಮಾಡಕ್ ಬಿಡ್ತಿಲ್ಲ ನೀವು. ಇಲ್ಲ, ಒಂದು ನಿಮಿಷ. ನಿಮಗೆ ಸಂಪೂರ್ಣವಾದಂಥ ಬಹುಮತ ಕೊಟ್ಟು ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ 5 ವರ್ಷಗಳ ಕಾಲ ಒಳ್ಳೆ ಆಡಳಿತ ಕೊಡಿ ಅಂತಕ್ಕಂಥದ್ದು ಜನಗಳು ನಿಮ್ಗೆ ಆದೇಶ ಕೊಟ್ಟಿದ್ರು. ದಿನ ಬೆಳಗಾದ್ರೆ ಎಡವಟ್ಟುಗಳು ಮಾಡ್ಕೊಂತ ಅಲ್ಲ ಇರ್ತಕ್ಕಂಥದ್ದು ಸರ್, ನೀವು ಹೇಳೋದು ಹೆಂಗಿದೆ ಅಂತ ಹೇಳಿದ್ರೆ Yes. ಇವರೇ ಬೈಸಿ 11 ಜನರನ್ನ ಇಚ್ಛಾಪೂರ್ವಕವಾಗಿ ಕೊಂದ್ಬಿಟ್ರ. ಇಚ್ಛಾಪೂರ್ವಕವಾಗಲ್ಲ. ಒಂದು ನಿಮಿಷ. ಎಸ್ ಅವ್ರೇನಂತ ಒಂದು ಮಾತನ್ನು ಹೇಳಿದ್ದಾರೆ ಪದೇ ನಾನು ನಿಮ್ಗೆ ಆವಾಗಲೂ ಕೂಡ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಅಚಾತುರ್ಯ ಅಂತಕ್ಕಂಥ ಪದ ಅವ್ರು ವಾಪಸ್ಸಾದ್ರೂ ತಗೊಳ್ಳಿ, ಇಲ್ಲ ಒಪ್ಕೊಳ್ಳಾದ್ರೂ ಒಪ್ಕೊಳ್ಳಿ. ಅಚಾತುರ್ಯದಿಂದ ಅಂತಕ್ಕಂಥದ್ದು ಆಕಸ್ಮಿಕ ಅಚಾತುರ್ಯ ಅಂತ ಹೇಳಿದ್ದಾರೆ. ಅಚಾತುರ್ಯ ಆದ್ರೆ ಅವರೇ ಹೊಣೆಗಾರಿಕೆ, ನಾವಲ್ಲ. ಮತ್ತೆ ಹೇಳಿದ್ರು ಕಣ್ಣೀರಿನ ರಾಜಕಾರಣ. ನಮ್ಮ ಒಂದು ಇತಿಹಾಸದಲ್ಲಿ ಕಣ್ಣೀರೆಲ್ಲೂ ಇವತ್ತು ಹೊಸದಲ್ಲ. ಅದು ಬಿಡಿ ಎಂತಂದವ್ರು, ಯಾಕಂದ್ರೆ ಹೃದಯ ಇರ್ತಕ್ಕಂಥವ್ರು ಕಣ್ಣೀರು ಬರುತ್ತೆ, ಅದನ್ನ ಸೈಡ್ ಗಿಡಣ. ಮತ್ತೊಂದು ಏನೋ ರಾಜಕೀಯ ಅಲ್ವಾ, ನಿಮಗೆ ಹೃದಯ ಇದೆ, ಕಣ್ಣೀರ್ ಬಂತು. Yes. ಯಾಕೆ ಡಿ ಕೆ ಶಿವಕುಮಾರ್ ಅವ್ರ ಹೃದಯ ಅಲ್ವಾ? ಕಲ್ಲ ಇಟ್ಕೊಂಡಿದ್ದಾರೆ. ಎಸ್, ನೀವು ಆಕ್ಟಿಂಗ್ ಮಾಡೋದಕ್ಕೂ ಮನಸ್ಪೂರ್ವಕವಾಗಿ ಬರೋದಕ್ಕೂ ಅದ್ ತುಂಬಾ ಹೆಂಗದು? ವ್ಯತ್ಯಾಸ ಅದ್ ಹೆಂಗ್ ಇರುತ್ತೆ. different? ಅದನ್ನ ಜನ ಡಿಸೈಡ್ ಅದು ಮಾಡ್ತಾರೆ. ಜನರೇ ಹೇಳ್ತಾ ಇರೋದು, ನಾವೆಲ್ಲ ಹೇಳ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವರು Yes, ಈ ಮಾತನ್ನ ಕಾಂಗ್ರೆಸ್ ನಿಂದ ಒಂದಷ್ಟು ಜನ ಕರ್ಕೊಂಡು ಬಾಂಬೆಗೆ ಎದ್ಬಿಟ್ಟಾಗ ಕಣ್ಣೀರ್ ಹಾಕಿದ್ದೆ. ಯಾರ್ ಮೈ ಫ್ರೆಂಡ್ಸ್ ಅಂತ ಹೇಳಿದ್ರು. ನಿಮ್ಗೆ ಅದು ಕೆಟ್ಟದಾಗ ಒಂದು ನಿಮಿಷ. ಕುಮಾರಸ್ವಾಮಿ ದೇವೇಗೌಡರು ನಿಖಿಲ್ ಅವ್ರ ಕಣ್ಣಲ್ಲಿ ಬರೋದು ಮಾತ್ರ ಕಣ್ಣೀರು. ಒಂದು ಮಾತು, ಒಂದು ಪದ ಸಣ್ಣದು, ಇದು ನಾನು ಹೇಳಬೇಕು ಬೇಡವಾ, ತಪ್ಪಾಗಿದ್ರೆ ತಪ್ಪಾಗಿ ಅರ್ಥೈಸ್ಕೋಬೇಡಿ. ತಾಯಿನ ಅಮ್ಮ ಅನ್ನೋದು ಒಂದು ರೀತಿ ಇರುತ್ತೆ, ಅದೇ ಪದನ ಬೇರೆ ರೀತಿ ಬಳಕೆ ಮಾಡಿ ಬೈಯೋದು ಇರುತ್ತೆ. ಆ ಒಂದು ಭಾವನೆಗಳು ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸಗಳಿಗೆ ಆ ಭಾವನಾತ್ಮಕ ಅಂತ ಒಂದು ವಿಷಯ ಹೊರಗಡೆ ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅದೇನೋ ಇದಾಯಿತು ಅಂತ ಇವತ್ತಿಗೂ ನಿಜ ಹೇಳ್ತಾ ಇದ್ದೀನಿ. ಸಾರ್ವಜನಿಕವಾಗಿ ನಿಮ್ಮ ಚಾನಲ್ ಅವರೇನೆ ಒಂದು ಮೈಕ್ ಹಿಡ್ಕೊಂಡು ಸಾರ್ವಜನಿಕ ಜನಗಳ ಮುಂದಕ್ಕೆ ಹೋಗಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಅವತ್ತು ಏನು ಮುಖ್ಯಮಂತ್ರಿಗಳಾಗಿ ಅವರ ಒಂದು ಪಾರ್ಥಿವ ಶರೀರ ನೋಡಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಬೇಕು ಅಂತೇಳಿ ಭಾರಿ ದೊಡ್ಡ ಸಂಚು ಮಾಡಿದ್ರು ಅಂತೇಳಿ ಅರ್ಧ ದಾರಿಗೆ ವಾಪಸ್ ಬಂದಾರೆ ಅಂತಕ್ಕಂಥದ್ದು ಗಂಭೀರವಾದಂಥ ವಿಚಾರ. ಸಾರ್ವಜನಿಕರು ಮಾತಾಡ್ಕೋತಾ ಇದ್ದಾರೆ. ಇವತ್ತಿಗೆ ಎನ್ಕ್ವೈರಿ ಮಾಡಲಿ, ಅವ್ರನ್ನ ಒಂದು ರೀತಿ ಹತ್ಯೆ ಮಾಡಬೇಕು ಅಂತ ಕೆಲವರು ತೀರ್ಮಾನ ಮಾಡಿದ್ರು ಅಂತಕ್ಕಂಥದ್ದು ನಾನು ನಿಮ್ಮ ವೇದಿಕೆಯಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ಅವತ್ತು ಅವರು ವಾಪಸ್ ಬಂದಿದ್ದು ಇದಕ್ಕೆ ಪೂರ್ವ ಯೋಜಿತ ಮಾಡಿರ್ತಕ್ಕಂಥ ಕೆಲವು ಮಹಾನುಭಾವರು ಇವತ್ತಿಗೆ ಅವ್ರು ಇದ್ದಾರೆ, ಇವತ್ತು ಆಡಳಿತದಲ್ಲೇ ಇದ್ದಾರೆ. ಆ ಕೆಲವು ವ್ಯಕ್ತಿಗಳೇ ಅವತ್ತು ಆ ಒಂದು ಗಲಭೆ ಸೃಷ್ಟಿ ಮಾಡೋದಕ್ಕೆ ಕಾರಣ ಅಂತಕ್ಕಂಥದ್ದು ಮತ್ತೊಂದು. ನಾನು ಕೇಳ್ತಾ ಇದ್ದೀನಿ ಅವ್ರನ್ನ, ಇವರು ಮಿಲಿಟ್ರಿ ಬಗ್ಗೆ ಮಾತಾಡ್ತಾರೆ, ಪೊಲೀಸ್ ಅವ್ರ ಬಗ್ಗೆ ಮಾತಾಡ್ತಾರೆ. ಮಾನ್ಯ ವಕ್ತಾರರೇ, ಇವತ್ತು ನೀವು ಈ ವೇದಿಕೆ ಮೇಲೆ ಕೂತ್ಕೊಂಡು ಇಷ್ಟೊಂದು ನಿರ್ಭಯವಾಗಿ ಮಾತಾಡ್ತಿದ್ದೀರಾ ಅಂತಂದರೆ ದೇಶದ ಗಡಿಯಲ್ಲಿ ನಮ್ಮ ಮಿಲಿಟ್ರಿ ಅವ್ರು ಕಾಯ್ತಾ ಇರ್ತಕ್ಕಂಥದ್ದು, ರಾಜ್ಯದಲ್ಲಿ ಪೊಲೀಸ್ ಅವ್ರು ನಿಮ್ಮನ್ನು ಕಾಯ್ತಾ ಇರ್ತಕ್ಕಂಥವ್ರು. ಇಲ್ಲ ಅಂತಂದ್ರೆ ನೀವು ಝೀರೋ. ನೀವು ಅಂಥವ್ರ ಬಗ್ಗೆ ನೀವು ಇಲ್ಲದೆ ಇರತಕ್ಕಂಥ ಇಲ್ಸಲ್ಲದ ಆರೋಪಗಳನ್ನು ಮಾಡೋಕ್ಕೆ ಹೋಗ್ತೀರಲ್ವಾ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಸರ್ಕಾರ ನೋಡಿನೇ ಮೇಡಮ್ ಒಂದು ಮಾತು ಹೇಳ್ತಿದ್ದೀನಿ. ನೀವು ಈ ಒಂದು ಕಾರ್ಯಕ್ರಮ ನಡೆಸುವಂಥ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನೇನು ಕೈಗೊಳ್ಳಿಲ್ವಾ? ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಲೇಬೇಕಲ್ವಾ? ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ನೋಡಲೇಬೇಕಲ್ವಾ? ಹಾಗಾದರೆ ನೀವು ಯಾರನ್ನ ತೊಗೊಂಡೋಗ್ಬಿಟ್ಟು ಒಬ್ಬರು ಬಲಿಪಶು ಮಾಡಿದ್ರಲ್ಲ ನಿಮ್ಮ ಆಸ್ಥಾನ ಕವಿಗಳನ್ನು, ಯಾಕೆ ಅವ್ರು ನಿಮ್ಮ ಸಜೆಷನ್ ಕೊಟ್ಟಿರಲಿಲ್ವ ಅವತ್ತು? ಹಿಂಗೆ ಆಗ್ತಾ ಇದೆ, ಹಿಂಗಿದೆ ರಾಜ್ಯದಲ್ಲಿ ಅಂತೇಳಿ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರನ್ನ ಆ ಕಾರ್ಯಕ್ರಮಕ್ಕೆ ಕರೀತಾರೆ. ನಮಗೆ ಗೊತ್ತೇ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಇವತ್ತು ಕೋರ್ಟಲ್ಲಿ ಒಂದು ನಿಮಿಷ, ಇವತ್ತು ಒಂದು ಇವರು ಕೆ ಸಿ ಅವ್ರು ಏನಂತ ಹೇಳಿದ್ದಾರೆ, ನಮಗೆ ರಾಜ್ಯ ಸರ್ಕಾರದ್ದೇ ಹೊಣೆಗಾರಿಕೆ ನಮ್ದಲ್ಲ ಅಂತಕ್ಕಂಥ ಅವರೇ ಹೇಳಿದ್ದಾರೆ ಹೇಳಿಕೆನ, ನಾವೆಲ್ಲ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಮಾತು ಹೇಳ್ತಿದ್ದೀನಿ, ನೀವು ಪದೇ ಇಂಟೆಲಿಜೆನ್ಸ್ ಸೆಕೆಂಡ್ಗೆ ಒಂದು ಸತಿ ಏನೇನಿದೆ ಅಂತಕ್ಕಂಥದ್ದನ್ನು ಕಂಪಲ್ಸರಿ ಬರುತ್ತೆ ಮೇಡಮ್. ಮತ್ತೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, 4ನೇ ಹೆಣ ಬಂದಂಥ ಸಂದರ್ಭದಲ್ಲಿ, 4ನೇ ಪಾರ್ಥಿವ ಶರೀರ ಅಲ್ಲಿ ತಗೊಂಡೋಗಿ ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಇನ್ನೂ ಕೂಡ ಸ್ಟೇಡಿಯಂನಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ಇಂಟೆಲಿಜೆನ್ಸ್ ಟೋಟಲಿ ಫೇಲ್ಯೂರು. ಕಾರಣ ಏನು? ನಿಮ್ಮ ನಾಯಕತ್ವ, ಇಲ್ಲಿರ್ತಕ್ಕಂಥ ಗುಂಪುಗಾರಿಕೆ. ನವೆಂಬರ್ ತನಕ ಈ ರಾಜ್ಯದಲ್ಲಿ ಇದೇ ನಡೆಯುತ್ತೆ, ದಯಮಾಡಿ ತಾವು ತಿಳ್ಕೊಳ್ಳಿ. ಇವರಿಗೆ ಆಡಳಿತದ ಮೇಲೆ ಜ್ಞಾನ ಇಲ್ಲ. ಇವ್ರಿಗೆ
ನವೆಂಬರ್ವರೆಗೂ ಏನು ಕೆಲವು ಅಧಿಕಾರದ ಬದಲಾವಣೆಗೋಸ್ಕರ ಕೆಲವು ಇವೆಲ್ಲ ಕೂಡ ನಡೀತಾ ಇದೆ. ನೀವು ಮಾಡ್ತೀರಾ, ನಾನು Intentionally. 101%, ನೀವು ಮಾಡ್ತೀರಾ, ನಾನು ಮಾಡ್ತೀನಿ. ಇವತ್ತು ಈ ಹೊಣೆಗಾರಿಕೆ ಒತ್ಕೋಬೇಕಾಗಿದ್ದು ಮಾನ್ಯ ಗೃಹ ಸಚಿವರು ಅವ್ರು ಇದ್ರಲ್ಲಿ ನಿಲ್ಲು. ಯಾಕೆಂದ್ರೆ ಅವರು ಒಬ್ಬ ಕ್ಯಾಂಡಿಡೇಟ್ ಇದ್ದಾರೆ, ರೇಸಲ್ಲಿ ಅವರು ಇದ್ದಾರೆ, ಈ ರೇಸಲ್ಲಿ ಇನ್ನೊಬ್ರು ಇದ್ದಾರೆ, ಇವರಿಬ್ಬರು ಪರವಾಗಿ ಮೂರನೇವ್ರನ್ನ ತಂದಿದ್ದಾರೆ ಕೇಂದ್ರದಿಂದ. ಈ ರೇಸಲ್ಲಿ ಇಲ್ಲೇನು ಆಟ ಆಡ್ತಿದ್ದಾರೆ, ಹೌದಾ ನೀವು ನಮಗೆ ಮಾಡ್ತೀರಾ, ನಾವು ನೀವು ಮಾಡ್ತೀವಿ, ನೀವು ನಮಗೆ ಮಾಡ್ತೀರಾ, ನಾವು ನೀವು ಮಾಡ್ತೀವಿ. ಹಾಗಾದ್ರೆ ಬಿಡು, ನನಗೆ ಗೊತ್ತೇ ಇಲ್ಲ, ನಾನು ಆಮೇಲೆ ನಾನು ತಿಳ್ಕೊಂಡು ಹೇಳ್ತೀನಿ. ಬೇಜವಾಬ್ದಾರಿ ಹೇಳಿಕೆಗಳಿಂದ ರಾಜ್ಯದಲ್ಲಿ ಅನೇಕ ಇಂಥ ಒಂದು ಕೃತ್ಯಗಳು ನಡೆದಿರೋದಕ್ಕೆ ಇದೊಂದು ಕಣ್ಣು ಮುಂದೆ ಇರ್ತಕ್ಕಂಥ ಕೈಗನ್ನಡಿ ಮೇಡಮ್. ನಾನು ಹೇಳ್ತಾ ಇದ್ದೀನಿ, ಮಾನ್ಯ ವಕ್ತಾರರೇ, ತಾವು ಇಷ್ಟುದ್ದ ಪಟ್ಟಿ ಕೊಟ್ರಿ, ನಾನು ಟೋಟಲಿ ನೀವು ವಿರೋಧ ಪಕ್ಷದಲ್ಲಿ ಫೇಲ್ಯೂರ್, ಟೋಟಲಿ ಫೇಲ್ಯೂರ್. ನಿಮ್ಮ ಆಗ್ರಹ ಏನು ಸರ್? ನಾವು ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಹೊತ್ಕೊಂಡು ಈ ರಾಜ್ಯದ ಯಾರು ಆಡಳಿತದಲ್ಲಿದ್ದಾರೆ ಅವರಷ್ಟಕ್ಕೆ ಅವರೇ ಹೇಳಬೇಕು. ಒಂದು ಮಾತು ಮೇಡಮ್, ಅವ್ರು ತಪ್ಪು ಮಾಡಿಲ್ಲ ಅಂತಂದ್ರೆ ನ್ಯಾಯಾಲಯ ಅವ್ರಿಗೆ ಬಿಡುಗಡೆ ಮಾಡುತ್ತೆ. ಅಲ್ಲಿ ತನಕ ನೈತಿಕ ಹೊಣೆಗಾರಿಕೆ ಒತ್ಕೋಬೇಕು ಅಂತಕ್ಕಂಥದ್ದು ನನ್ನ ನಿಮ್ಮ ಆಗ್ರಹ. ಆಗ್ರಹ ಏನು? ನೋಡಿ ಮೇಡಮ್, ಈಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೈಲೇನೋ ಎನ್ಕ್ವೈರಿ ಮಾಡಿಸ್ತೀವಿ ಅಂತ ಒಂದು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ನೀವು ವಿಚಾರ, ಅವಾಗ ಜಾತಿ ಗಣತಿ ವಿಚಾರ ತಂದರೆ, ಸಂಕಟ ಬಂದಾಗ ಜಾತಿ ಗಣತಿ ಇದು ಇವ್ರದ್ದು ಇದು ಈ ಸತಿ ಅದು ವರ್ಕೌಟ್ ಆಗಲಿಲ್ಲ, ಅದು ಕೈ ಹಿಡಿಲಿಲ್ಲ ಅಂತ ಒಂದು ಪರಿಸ್ಥಿತಿ ಅವರಿಗೆ ಉದ್ಭವ ಆಗಿದೆ. ಇನ್ನೊಂದು ಏನು ಗೊತ್ತಾ, ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ನೈತಿಕ ಹೊಣೆ ಹೊತ್ತು ಏನು ಅವ್ರು ಕರೆದಿರೋದು, ಯಾಕೆಂತ ಹೇಳಿದ್ರೆ ಪರ್ಮಿಷನ್ ಇಲ್ಲ. 144 ಸೆಕ್ಷನ್ ಎಲ್ಲರನ್ನೂ ಇದು ಮಾಡಬೇಕಾಗಿತ್ತು, ಚದುರಿಸ್ಬೇಕಾಗಿತ್ತು, ಗುಂಪನ್ನು ಚದುರಿಸ್ಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಅದು ಮಾಡದೇ ಇರೋದು ಇವರು ತಪ್ಪು. ಪರ್ಮಿಷನ್ನೇ ಇಲ್ಲದೆ ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲಿ ಯಾವುದೋ ಲೆವೆಲಲ್ಲಿ ತನಿಖೆ ಆಗಬೇಕು. ತನಿಖೆ ಆಗಿ ಯಾರ್ಯಾರು ತಪ್ಪಿದಸ್ತಿದ್ದಾರೆ ಇನ್ಕ್ಲೂಡಿಂಗ್, ಯಾಕೆಂದರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂತವಾಗ ಅವ್ರನ್ನ ಸೂಪರ್ಸೀಡ್ ಮಾಡ್ಬೋದು. ಅವರು ಅಲ್ಲಿಂದ ತಕ್ಷಣದಿಂದ ನೈತಿಕ ಹೊಣೆ ಹೊತ್ತು ಇಳಿಬೇಕು. ಇಳಿದು ಈ ರಾಜ್ಯಕ್ಕೆ ಅಂಟಿರುವುದು ಈ ಕಳಂಕ ಇದೆಯಲ್ಲ, ಮೂಡಾದಲ್ಲೂ ನೀವು ಇದೇ ಪ್ರಶ್ನೆ ಕೇಳಿದ್ರಿ, ರಾಜೀನಾಮೆ ಕೊಡಿಯಾ ಅಧಿಕಾರಿಗಳು ಒಂದು ಲೈನ್ ಒಂದು ಸಿಂಗಲ್ ನಿಮ್ದಕ್ಕೆ ಬರ್ತೀನಿ. ಮೂಡಾದಲ್ಲೂ ಇವತ್ತು ಕೂಡ ಯಾಕೆ ರಾಜೀನಾಮೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಜವಾಬ್ದಾರಿ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಇವರ ಪ್ರಭಾವವನ್ನು ಬೀರಿ ಇಂಥ ಕೇಸ್ಗಳನ್ನ ಡಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥದ್ದೇ ನಮ್ಮ ಆಗ್ರಹ. ಯಾವುದೇ ಕಾರಣಕ್ಕೂ ನಿಮ್ಮ ಅಧಿಕಾರವನ್ನು ಚಲಾಯಿಸಿ ಅದನ್ನು ತುಳಿಯೋಕೆ ಪ್ರಯತ್ನ ಮಾಡ್ತೀರಾ, ನೈತಿಕ ಹೊಣೆ ಹೊತ್ಕೊಂಡ್ಬಿಟ್ಟು ಅಲ್ಲಿ ತನಕ ರಿಸಲ್ಟ್ ಬರೋ ತನಕ ಇರಿ. ನೀವು ನಿಮ್ಗೆ ತಪ್ಪಿಲ್ಲ ಅಂದ್ರೆ ಬಂದು ಮತ್ತೆ ನೀವು ಆಡಳಿತದಲ್ಲಿ ಕೂತ್ಕೊಳ್ಳಿ, ಯಾರು ಬೇಡ ಅಂದ್ರೆ ನಿಮ್ಮನ್ನ. ಡ್ರೀಮ್ ಲ್ಯಾಂಡ್, ವಂಡರ್ ಲ್ಯಾಂಡ್ ಎಲ್ಲ ಆಗೋಗಿತ್ತದು. ಅಂತ ಒಂದು ಪರಿಸ್ಥಿತಿ ಇತ್ತು. ಯಾವುದು ಮೂಢ ಹಗರಣ, ಆ ಮೂಢ ಹಗರಣ ಮುಚ್ಚಾಕುವ ಶತಪ್ರಯತ್ನವನ್ನು ಮಾಡಿದ್ರು. ಅದು ಇನ್ನೂ ಕೋರ್ಟಲ್ಲಿದೆ, ಇನ್ನೂ ಏನು ತೀರ್ಮಾನ ಆಗಿಲ್ಲ. ಅದು ಏನೋ ಒಂದು ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಅವ್ರಿಗೆ ರಿಲೀಫ್ ಸಿಕ್ಕಿದೆ ಅಷ್ಟೇ. ಆದ್ರೂ ಅಲ್ಲೋಗ್ಬಿಟ್ಟು ಲೋಕಾಯುಕ್ತದಿಂದ ತನಿಖೆ ಹೆಂಗೆ ಬಂದ್ರು ರಾತ್ರಿ ಯಾರು ಅಲ್ಲಿಗೆ ಹೋಗಿದ್ರು ಎಲ್ಲವೂ ನಿಮ್ಗೆ ಗೊತ್ತಿದೆ. ಅಂದರೆ ಈ ಅಧಿಕಾರದಲ್ಲಿ ಕೂತ್ಕೊಂಡು ಅದನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಯಾರದ್ದೋ ತಲೆದಂಡ ಮಾಡೋದನ್ನು ನಿಲ್ಲಿಸಿ ನೀವು ಮಾಡಿರ್ತಕ್ಕಂಥ ಅವಾಂತರಗಳನ್ನ ಹೊಣೆಯನ್ನು ಹೊರಿ. ಈ ರಾಜ್ಯದ ಜನರ ಎದುರುಗಡೆ ಸ್ವಚ್ಛವಾಗಿ ಹೋಗಿ ಬನ್ನಿ. ರಾಜ್ಯದ ಜನರು ನಿಮ್ಮನ್ನು ಬಂದವಾಗ ಗೌರವದಿಂದ ನಿಮ್ಮನ್ನು ಸ್ವಾಗತ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನೀವು ಉಳಿಸ್ಕೊಳ್ಳಿ. ಆ ಜನರ ಮುಂದೆ ಹೋಗಿ ಕ್ಷಮೆ ಯಾಚನೆ ಮಾಡಿ, ನಮ್ಮದೇ ತಪ್ಪು ಅಂತಕ್ಕಂಥದ್ದು ಹೇಳಿಕೆ ಕೊಡಿ. ಅಧಿಕಾರಿಗಳ ಮೇಲೆ ತಿರ್ಸ್ಬೇಡಿ, ಅಧಿಕಾರಿಗಳ ತಲೆ ಮೇಲೆ ಹಾಕಬೇಡಿ. ಇದನ್ನ ಅಧಿಕಾರಿಗಳು ದಕ್ಷರಿದ್ದಾರೆ, ಅವರೆಲ್ಲ IPS ಎಲ್ಲ ಮಾಡ್ಕೊಂಡು ವರ್ಷಾನುಗಟ್ಟಲೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಂತ ಅಧಿಕಾರಿಗಳನ್ನ ನೀವು ಮೂಲೆಯಲ್ಲಿ ಕೂರಿಸ್ಬಿಟ್ಟು ಅವ್ರ ಸರ್ವಿಸ್ ಅನ್ನು ತಗೊಳ್ಳುವಂತ ಕೆಲಸವನ್ನು ಮಾಡಿ, ಅದು ಬಿಟ್ಬಿಟ್ಟು ಆ ಅಧಿಕಾರಿಗಳ ತಲೆದಂಡ, ಇವ್ರ CS ತಲೆದಂಡ, ಇನ್ನೊಂದು ಮತ್ತೊಂದು ಮಾಡೋದು ಬಿಟ್ಟು ನೀವು ಮಾಡಿರೋ ಅಚಾತುರ್ಯಗಳಿಗೆ ಅವ್ರು ಯಾಕೆ ಹೊಣೆಗಾರಿಕೆಯನ್ನು ಮಾಡ್ತೀರಿ? ನೀವು ಈ ಕ್ಷಣಕ್ಕೂ ಹೇಳೋದೇನು ಅಂದ್ರೆ, ಆಯ್ತು ತಪ್ಪಾಗಿದೆ, ಕ್ಷಮೆ ಇರಲಿ, ಮುಂದಿಂದ ಆಗದಿರಂಗೆ ನಾವು ಏನೋ ವ್ಯವಸ್ಥೆ ಮಾಡ್ಕೋತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ಬೇಕಂತಾನ? ಯಾರು ಈಗ ಅವ್ರು ಮಾಡಲ್ಲ. ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಇಲ್ಲ, ಅವ್ರು ಇಳಿಬೇಕಲ್ಲಿಂದ. ಇಳಿದು ಬಿಟ್ಟು ತನಿಖೆ ನಡೆಯುತ್ತಲ್ಲ, ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು. ಈಗ ಕಾಂಗ್ರೆಸ್ ಇರ್ಲಿಲ್ಲ, ಬಿಜೆಪಿ ಇತ್ತಪ್ಪ, RCB ವಿನಾಯಕ ಏನ್ ಮಾಡ್ತಿದ್ರು? ಒಂದು ವಿಚಾರ ಈ ರೀತಿ ಅಂತೂ ಮಾಡ್ತಾ ಇರಲಿಲ್ಲ. ಒಂದು ಸಮರ್ಪಕವಾಗಿ ಕ್ರೌಡ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಅದನ್ನ ನಾವು ಮಾಡ್ತಾ ಇದ್ವಿ. ಎರಡನೇದು ಪರ್ಮಿಷನ್ ಕೊಡಲ್ಲ ಅಂದ್ರೆ ಪರ್ಮಿಷನ್ ಕೊಡ್ತಾ ಇರ್ಲಿಲ್ಲ. ಇಲ್ಲಿ ಏನ್ ಗೊತ್ತಾ, ಅಚಾತುರ್ಯದಲ್ಲಿ ಕ್ರೆಡಿಟ್ ತಗೊಳಕ್ಕೆ ಮೇಡಮ್ ಅವ್ರ ಮನೆಯಲ್ಲಿ ಮೀಟಿಂಗ್ ಅದು ನೀವು ಮಾಡ್ತಿದ್ದೀರಾ ಅಂತ. ಆಗಿರೋ ಅಚಾತುರ್ಯದಲ್ಲಿ ವಿರೋಧ ಪಕ್ಷವಾಗಿ ನೀವು ಕ್ರೆಡಿಟ್ ನೋಡಿ ಮೇಡಮ್, ಆಗಿರೋ ಅಚಾತುರ್ಯ ಅಲ್ಲ. ನಾವು ಅವ್ರನ್ನ ಕರೀರಿ ಅಂತ ನಾವು ಹೇಳಿರ್ಲಿಲ್ಲ. ಓಪನ್ ಆಗಿ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲರನ್ನು ಆಹ್ವಾನಿಸಿ ಅಂತ ನಾವು ಹೇಳಿದ್ವಾ. ಅವರು ಆಹ್ವಾನಿಸಿಕೊಂಡಿರೋರು ಅದನ್ನ ಮ್ಯಾನೇಜ್ ಮಾಡಬೇಕಾಗಿತ್ತು, ಮ್ಯಾನೇಜ್ ಮಾಡಿಲ್ಲ. ಈ ಸರ್ಕಾರನೂ ಅಷ್ಟೇ 138 ಇಟ್ಕೊಂಡಿದಾರಲ್ಲ, ಸರ್ಕಾರನ ಮ್ಯಾನೇಜ್ ಮಾಡಿದ್ವಿ, ಮಾಡ್ತಾ ಇಲ್ಲ. ಅವರು ಡ್ಯಾಮೇಜ್ ಮಾಡ್ಕೊಂತ ಕೂತ್ಕೊಂಡಿದ್ದಾರೆ. ಕಲ್ಲು ಅಂತ ಹೊಡೆಯೋದು ಇಲ್ಲ, ನಾವು ಡ್ಯಾಮೇಜ್ ಮಾಡ್ಕೊಂಡು ಈ ಮೂಢ ಹಗರಣ ನಾವು ಮಾಡಿವಿ ಅಂತ ಹೇಳಿದ್ವಾ, ವಾಲ್ಮೀಕಿ ನಾವು ಮಾಡಿ ಅಂತ ಹೇಳಿದ್ವಾ, IPL ಸಂಭ್ರಮಾಚರಣೆ ಈ ರೀತಿಯಾಗಿ ಮಾಡಿ ಕೇಳ್ತಾ ಇದ್ದೀರಿ. ಇದುವರೆಗೂ ನಿಮ್ಮ ಪ್ರಶ್ನೆಗೆ ಈಗ ನೀಟಾಗಿ ಉತ್ತರ ಬರುತ್ತೆ. ಯಾವ ವಿರೋಧ ಪಕ್ಷವಾಗಿ ನಾವು ಹೆಜ್ಜೆಗೂ ಕೆಲಸ ಮಾಡಬೇಕು ಮಾಡ್ತಾ ಇದ್ದೀವಿ. ನಮ್ಮ ಕರ್ತವ್ಯ ಶಾಡೋ, ನಾವು ಆಡಳಿತಕ್ಕೆ ನಾವು ಶಾಡೋ, ಸೆಕೆಂಡ್ ತಪ್ಪುಗಳನ್ನ ತೋರಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಮುಚ್ಚು ಮರೆ ಇಲ್ಲ. ಎಷ್ಟು ಸತಿ ಇವ್ರು ತಪ್ಪುಗಳು ಮಾಡ್ತಾರೋ ಅವಾಗ ಜನಗಳನ್ನ ನಾವು ಎತ್ತು ತೋರಿಸ್ತಕ್ಕಂಥ ಕರ್ತವ್ಯ ನಮ್ದು, ನಾವು ಮಾಡೇ ಮಾಡ್ತೀವಿ. ರಾಜ್ಯದಲ್ಲಿ
ರಾಜ್ಯದ ಗೃಹ ಮಂತ್ರಿಗಳು ಕಾಣಿಸ್ತಾನೆ ಇಲ್ಲ ಅನ್ನುವಂಥ ಗಂಭೀರ ಆರೋಪ ಇದೆ. ಅವರು ಸಾವಿರ ಹೇಳ್ಬೋದು. ಗೃಹ ಮಂತ್ರಿಗಳು ಇವತ್ತು ಉದಾಹರಣೆ ಸೌತ್ ಕೇಂದ್ರದಲ್ಲಿ ಏನು ಕರಾವಳಿಯಲ್ಲಿ ಘಟನೆಗಳಾಗ್ತಾ ಇತ್ತಲ್ಲ, ಅದಕ್ಕೊಂದು ಸ್ಪೆಷಲ್ ಫೋರ್ಸ್ನ ಮಾಡಿದ್ದಾರೆ, ಪ್ರತಿದಿನ ಆಕ್ಟಿವ್ ಆಗಿದ್ದಾರೆ. ಒಂದು ಪೊಲೀಸ್ನವ್ರ ವಿಚಾರವಾಗಿ ಅವ್ರೇನೋ ಮಾತಾಡಿದ್ರು. ಒಂದು ಆತಂಕ ಇದೆ, ಏನು ಗೊತ್ತಾ, KSE ಅವರು ಓಪನ್ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ, ಕೋರ್ಟಲ್ಲೂ ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಸ್ಟೇಡಿಯಂ ಒಳಗಲ್ಲ ಆಗಿರೋದು, ರಸ್ತೆಲಿ ಆಗಿರೋದು, ಇದಕ್ಕೆ ಸರ್ಕಾರ ಹೊಣೆ ಅಂತ. ಇವ್ರ ಮೇಲೆ ಅವ್ರ ಮೇಲೆ ಎತ್ತಾಗ್ತಾ ಇದ್ರೆ ಯಾರಿದ್ರ ಅದನ್ನ ಕೋರ್ಟಲ್ಲಿ ನೋಡ್ತೀವಿ. ಕೋರ್ಟಲ್ಲಿ ಅದು ಗ್ರೌಂಡ್ ಒಳಗಡೆ ಹೋಗ್ಬೇಕಾದ್ರೆ ಗೇಟಲ್ಲಿ ಆಗಿರೋದು ಎಲ್ಲ ವಿಡಿಯೋ ಮಾಧ್ಯಮದವರೇ ನೀವೇ ತೋರಿಸಿದ್ದೀರಾ. ಇವತ್ತು ಪೊಲೀಸ್ನವ್ರ ಬಗ್ಗೆ ಮಾತಾಡಿದ್ರಲ್ಲ, IPS ಚಂದ್ರಶೇಖರ್ಗೆ ಯಾರು ಕೊಲೆ ಬೆದರಿಕೆ ಹಾಕಿರೋದು? ಇದೇ ರೇವಣ್ಣ DC ಅವರಿಗೆ ಮತ್ತೆ ಪೊಲೀಸ್ನವ್ರಿಗೆ ಯಾವೆಲ್ಲ ರೀತಿಯಾದಂತಹ ದೌರ್ಜನ್ಯ ಮಾಡಿದ್ದಾರೆ. ಇವರ ಸಾರಾ ಮಹೇಶ್, ದಿವ್ಯಾ ಗೋಪಿನಾಥನ್ ಅಂತ IPS ಅಧಿಕಾರಿ ತಾವು ರಜೆಯಲ್ಲಿದ್ರು, ಶಿವಕುಮಾರ್ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾದಾಗ ಬಂದು ಕೆಲಸ ಮಾಡಬೇಕಾದ್ರೆ ಆ ಹೆಣ್ಣುಮಗಳು ಕಣ್ಣಲ್ಲಿ ನೀರು ಹಾಕ್ಸಿರ್ತಕ್ಕಂಥದ್ದು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನೋ DK ಶಿವಕುಮಾರ್ ಅವರು ಸೆಲ್ಫಿ ಅಂತ ಹೇಳ್ತಾ ಇದ್ರಿ, ವಿಧಾನಸೌಧ ಅಂತ ಹೇಳ್ತಾ ಇದ್ರಲ್ಲ, ಪ್ರಧಾನಮಂತ್ರಿಯವರ ಅಧಿಕೃತ ಗೃಹ ಕಚೇರಿಗೆ ಇದೇ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್, ಕಂಗನಾ ರಾಣಾವತ್ ಏನು ಕರೆಸಿದ್ದೇನು, ಸೆಲ್ಫಿ ಹೊಡಿಸಿದ್ದೇನು, ಅದ್ಯಾರು ಈ ದೇಶದ ಜನಗಳ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಹಾಗೇನೆ ಇನ್ನ ಕೆಲವು ಇವರು ಹೇಳ್ತಾ ಇದ್ರು, ಸಂಜೀವ್ ಭಟ್ ಅಂತ ಒಬ್ಬ IPS ಅಧಿಕಾರಿ ಇವತ್ತು ಜೈಲಲ್ಲಿ ಕುಳಿತಾ ಇದ್ದಾರೆ. ಯಾವ ಕಾರಣಕ್ಕೆ, ಯಾಕೆ ಅನ್ನುವಂಥದ್ದು ಹೇಳಿ. ಇವತ್ತು ನೀವೇನು ಹೋದ್ರ ಸಾಂತ್ವನ ಹೇಳಿದ್ರ ಅಂತ, ಆ ಕೂಡಲೇ ನಾವು ಆಸ್ಪತ್ರೆಗೆ ಹೋಗಿ ಸಾಂತ್ವನ ಹೇಳುವ ಕೆಲಸವನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಚುನಾವಣಾ ಪ್ರಚಾರ ಮೋದಿ ಅವ್ರ ನಾವು ಮಾಡಲಿಲ್ಲ. ಪುಲ್ವಾಮಾ ಅಟ್ಯಾಕ್ ಆದಾಗ ಅವತ್ತೇ ಹೋಗಿ ಮ್ಯಾನ್ ವರ್ಸಸ್ ವೈಲ್ಡ್ ಶೂಟಿಂಗ್ ಮಾಡ್ತಾ ಕಾಂಗ್ರೆಸ್ನವ್ರು ಕೂತಿಲ್ಲ. ಇದು ವಾಸ್ತವ ಸತ್ಯ. ನಮಗೆ ಮಾನವೀಯತೆ ಇದೆ. ಜೋರಾಗಿ ಹೇಳಿದ ತಕ್ಷಣ ಸುಳ್ಳುಗಳು ಯಾಕೆ ಬಿಹಾರ ಚುನಾವಣಾ ಪ್ರಚಾರಕ್ಕೆ ಹೋಗಿಲ್ವಾ? ಕಾಂಗ್ರೆಸ್ನವ್ರು ಮಾತಾಡಿ ನಿಮಗೆ ಸುಳ್ಳ ಕಾಣಿಸ್ತವ? ಮ್ಯಾನ್ ವರ್ಸಸ್ ವೈಲ್ಡ್ ಶೂಟಿಂಗ್ ಮಾಡಿರೋದು ನರೇಂದ್ರ ಮೋದಿ ಅವರು ಪುಲ್ವಾಮಾ ದಾಳಿ ಆದಾಗ ಇಡೀ ಪ್ರಪಂಚ ನೋಡಿದೆ. ಇದೇ ಪಹಲ್ಗಾಮ್ ದಾಳಿ ಆದಾಗ ಮಾರನೇ ದಿನ ಬಿಹಾರ ಚುನಾವಣೆಯಲ್ಲಿ ಹೆಣಗಳ ಮೇಲೆ ಓಟ್ ಕೇಳಿರೋದು ಇಡೀ ದೇಶ ನೋಡಿದೆ. ನರೇಂದ್ರ ಮೋದಿ ಫೇಲ್ಯೂರ್ಸ್ ಬಗ್ಗೆನೇ 2 ದಿವಸ ಮಾತಾಡೋಣ ಬೇಕಾರೆ, ಇವತ್ತು ಮಾತಾಡಿ. ನಮ್ಮ ಸರ್ಕಾರ ಸಾಂತ್ವನ ಹೇಳಿದೆ, ಪರಿಹಾರ ಕೊಟ್ಟಿದೆ, ಸತ್ತವ್ರ ಮನೆ ಕೆಲಸ ಮಾಡಿದ್ದೀವಿ. ನಾನು ಇಲ್ಲಿ 1000 ಲಕ್ಷ ಲೆಕ್ಕ ಕೊಟ್ಟಿದ್ದೀನಿ. ಒಬ್ರಿಗಾರು ನಯಾ ಪೈಸೆ ಪರಿಹಾರ, ಅವ್ರ ಮನೆಗೆ ಸಾಂತ್ವನ ಏನ್ ಮಾಡಿದ್ದಾರೆ? ಗೋದ್ರ ಹತ್ಯಾಕಾಂಡದ ರೂವಾರಿಗಳಿಂದ ಈ ದೇಶದಲ್ಲಿ ಸಾಂತ್ವನ ನಿರೀಕ್ಷೆ ಜವಾಬ್ದಾರಿ ಹೊತ್ತಿದ್ದೀವಿ. ನಾವು ಆ ಮನೆಗಳಿಗೆ ಹೋಗಿದ್ದೀವಿ. ಮುಖ್ಯಮಂತ್ರಿಗಳು ಕ್ಷಮೆ ಯಾಚಿಸಿದ್ದಾರೆ, ನೊಂದಿದ್ದಾರೆ, ಉಪಮುಖ್ಯಮಂತ್ರಿಗಳು ನೊಂದಿದ್ದಾರೆ. ನಮಗೆ ಮಾನವೀಯ ಹೃದಯ ಇದೆ, ಪರಿಹಾರ ಕೊಟ್ಟಿದ್ದೀವಿ. ಆ ಕೂಡಲೇ ಆಸ್ಪತ್ರೆಗೆ ಹೋಗಿದ್ದೀವಿ. ನಾನು ಕೇಳೋ ಪ್ರಶ್ನೆಗಳಿಗೆ ಯಾರಾದ್ರೂ ನಾನು ಕೊಟ್ಟಂತ ಈಗ 728 ಜನ ಅಂದ್ರೆ ಮನುಷ್ಯರು ಮೇಡಮ್, 610 ಯೋಧರು ಅಂತಂದ್ರೆ ನಮ್ಮ ದೇಶದ ಗಡಿ ಕಾದವರಲ್ವಾ? 730 ಕಾಲ್ ತುಂಬಿದಲ್ಲಿ ಸತ್ತಿಲ್ವ ವಿವಿಧ ರಾಜ್ಯಗಳಲ್ಲಿ? ಯಾರು ಹೊಣೆ ಹೊತ್ತರು, ಯಾರು ಪರಿಹಾರ ಕೊಟ್ಟರು? ಕೊನೆ ಪಕ್ಷ ಮೊನ್ನೆದು ಅವರು 1 ಕೋಟಿ ಕೊಟ್ಟಿರ್ಬೋದು, ಸರ್ಕಾರದಿಂದ 10 ಲಕ್ಷ ಕೊಡ್ಬೋದಿತ್ತಲ್ಲ 270 ಜನರಿಗೆ. ಕೇವಲ ಅಲ್ಲಿಗೆ ಹೋದ್ರಲ್ವಾ? ರೂಪಾನಿಯವ್ರ ಮನೆ ಕಾಣಿಸ್ತಲ್ಲ ನರೇಂದ್ರ ಮೋದಿ ಅವ್ರಿಗೆ. ಬೇರೆ ಯಾರು ಸಾಂತ್ವನ ಹೇಳೋದಕ್ಕೆ ಯಾರೆಲ್ಲ ಹೋದ್ರು ಮೇಡಮ್? ಇನ್ನೂ ಅಲ್ಲಿ ಹೆಣಗಳು ಸಿಗದೇ ಸಾಯ್ತಾ ಇದ್ದಾರೆ ಜನ. ಒಟ್ಟಾರೆಯಾಗಿ ನಾವು ನಮ್ಮ ಜವಾಬ್ದಾರಿಯನ್ನ ಮಾಡಿದೀವಿ ಮೇಡಮ್. ಅಲ್ಲಿ ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದು KCA ಮತ್ತೆ ವಿಧಾನಸೌಧಕ್ಕೆ. ವಿಧಾನಸೌಧದಲ್ಲಿ ಯಾವುದೇ ರೀತಿ ಅಚಾತುರ್ಯಗಳಾಗಿಲ್ಲ. ನೋಡಿ, ಬೀದರ್ ಗಡಿಯಲ್ಲಿ ನಡೆದ್ರು ಅದಕ್ಕೆ ನೀವೇ ಹೊಣೆ, ಆಯ್ತಾ? ಗಡಿ ಭಾಗದಲ್ಲಿ ಒಂದೆಡೆ ಆ ಕಡೆ ಸ್ಟೇಟ್ ಇದ್ರು ಅದು ತುದಿಲಾದ್ರೂ ನೀವೇ ಹೊಣೆ. ಅವರೇ ಹೊಣೆ, ಪಹಲ್ಗಾಮ್ಗೂ ಅವರೇ ಹೊಣೆ, ಗೋಧ್ರಾಗೂ ಅವರೇ ಹೊಣೆ, ಮಣಿಪುರಕ್ಕೂ ಅವರೇ ಹೊಣೆ, ನೋಡಿ, ಮೊನ್ನೆ ಕಾಂಗ್ರೆಸ್ ವಕ್ತಾರರು ಮತ್ತೆ ಒಂದು ಕೊನೆಯಲ್ಲಿ ಇನ್ನೂ ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಯಾರೋ ರೇವಣ್ಣ ಅವರಿದ್ದಾಗ ಯಾರೋ ಅಧಿಕಾರಿಗಳು ಅವು ನಮ್ಮ ಮೈಸೂರಲ್ಲಿ ಏನಾಯ್ತು ಅಂತ ಹೇಳಿ. ಇಲ್ಲ, ಅವತ್ತು ಬಂದವರಿಗೆ ಮೇಡಮ್ ಆ ರೀತಿ ಅವತ್ತು ಅವ್ರಿಗೆ ಏನೋ ಅನ್ಯಾಯ ಆಗಿದ್ರೆ ಯಾಕೆ ವಿರೋಧ ಪಕ್ಷ ಅವ್ರು ಬೆನ್ನಿ ನಿಲ್ಲಿಲ್ಲ? ನೀವು ಯಾಕೆ ನಿಲ್ಲಿಲ್ಲ? ನೀವಾಗಾದ್ರೆ ಇಲ್ಲ, ಯಾವುದೇ ಕಾರಣಕ್ಕೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಈ ಕರ್ನಾಟಕದಲ್ಲಿ ಈಗ ವಿಜೃಂಭಿಸೋದ ಹೊರಟಿರುವಂಥ AAP ಇರ್ಬೋದು, ಯಾರೂ ಕೂಡ ಈ ಜವಾಬ್ದಾರಿಯನ್ನು ಹೊತ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನೋಡಿ, ವಿಧಾನಸೌಧ ಗ್ರ್ಯಾಂಡ್ ಸ್ಟೇಪ್ಸ್ ಆ ಮೆಟ್ಟಿಲುಗಳ ಮೇಲೆ ರಾರಾಜಿಸಿದ್ದು ಸಚಿವ ಸಂಪುಟದ ಸದಸ್ಯರು, ಮುಖ್ಯಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು, ಅವರ ಕುಟುಂಬದವರು. ನೀವೆಲ್ಲಿದ್ದರೆ ಗೇಟಿಂದ ಆಚೆಗೆ ಕಾಲು ತುಳಿತಕ್ಕೊಳಗಾಗಿದ್ಯಾರು ನೀವು? ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.